गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ 4ನೆಯ ಸಂಧಿ ಪ್ರಾರಂಭ ಆಗ್ತದೆ. ಶ್ರೀ ಗುರು ಶಂಭುಲಿಂಗಾಯ ನಮಃ. 4ನೆಯ ಸಂಧಿ. ಇಲ್ಲಿ 3 ಸಂಧಿಗಳು ತಿಳಿದೇ ಇದ್ದಾಗ ಅಲ್ಲಿ ಏನು ಹೇಳಿ ಪ್ರವರ್ತಕ ಕರ್ಮ, ನಿವರ್ತಕ ಕರ್ಮ, ಭ್ರಾಂತಿ ನಿರಾಕರಣದ ಬಗ್ಗೆ 3 ಸಂಧಿ ಒಳಗೆ ಹೇಳ್ಕೊಂಡು ಬಂದ್ರು ಅವರು. ಇವಾಗ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ 4ನೇ ಸಂಧಿ ಒಳಗೆ ಅದು ತಿಳಿಯದೇ ಇದ್ದವರಿಗೆ ನಿರ್ಗುಣದ ಅಭ್ಯಾಸವನ್ನು ಹೇಳ್ತಕ್ಕಂಥದ್ದು ಅಂತ ಅಲ್ಲಿ ಗುರುಗಳು ಹೇಳಬೇಕು ಅಂತನ್ನುವಂಥ ವಿಚಾರವನ್ನು ಹೇಳಿದರು ಅವರು. ಯಾಕಂದರೆ ಈ 4ನೆಯ ಸಂಧಿ ಇವಾಗ ಶುರುವಾಗ್ತದೆ. ಈ ಹಿಂದಿನ ಸಂಧಿಯಲ್ಲಿ ಕೂಡ ಈ ದೇಹಾದಿಗಳು ಏನದಾವ, ಇಂದ್ರಿಯಗಳು ಅವೆಲ್ಲ ಅದಾವ, ಬಂಧ ಮೋಕ್ಷ ಇವೆಲ್ಲ ಭ್ರಾಂತಿ ಸ್ವರೂಪಗಳದಾವ ಅಂತ ಹೇಳಿದ್ರೆ, ನಿನಗೆ ಬಂಧನೂ ಬಂದಿಲ್ಲ, ಮೋಕ್ಷನೂ ಆಗಬೇಕಾಗಿಲ್ಲ, ಇದೆಲ್ಲ ಭ್ರಾಂತಿಯಿಂದ ಕೂಡಿದಂಥದ್ದು. ನನಗೆ ಬಂಧದ ಅನ್ನುವಂಥದ್ದು, ಮೋಕ್ಷ ಆಗ್ಬೇಕನ್ನುವಂಥದ್ದು, ಇವೆಲ್ಲ ಹೆಂಗದಾವ, ಭ್ರಾಂತಿ ಸ್ವರೂಪ ಅದಾವ ಅಂತ ಹೇಳಿಬಿಟ್ಟು, ಇವೆಲ್ಲವಕ್ಕೂ ನೀನು ಹೆಂಗದಿ ಅಂತಂದ್ರೆ ವಿಲಕ್ಷಣ, ಭ್ರಾಂತಿಗೆ ವಿಲಕ್ಷಣ ಸ್ವರೂಪವಾಗಿರುವಂಥದ್ದು ನಿನ್ನ ಸ್ವರೂಪ ಅದ ಅಂತ ಅಲ್ಲಿ ಹೇಳಿದರು. ಈ ಸಂಧಿಯಲ್ಲಿ ಅದೇ ಆತ್ಮನ ಅಪರೋಕ್ಷ ಮಾಡಿ ಇದಕ್ಕೆ ಮಾಡ್ಕೊಳ್ಳೋದಕ್ಕಾಗಿ ಇಲ್ಲಿ ಉಪಾಯವನ್ನು ಹೇಳುತ್ತಾರೆ. ಅದೇ ಆತ್ಮನನ್ನು ಅಲ್ಲಿ ತಿಳಿದೇ ಇದ್ದಾಗ ಅದೇ ಆತ್ಮನನ್ನು ಅಪರೋಕ್ಷ ಮಾಡ್ಕೊಳ್ಳುವಂಥದ್ದು, ಇದಕ್ಕಾಗಿ ಉಪಾಯವನ್ನು ಹೇಳ್ತಾರೆ ಅವರು, ಕಲ್ಪಿಸ್ತಾರೆ ಅಂತ ಹೇಳ್ತಾರೆ. ಹೇಗಂದರೆ ಆತ್ಮನು ನಿರ್ಗುಣ ಸ್ವರೂಪವಾಗಿದ್ದಾನೆ. ಆತ್ಮ ಹೆಂಗದನ್ನು ಯಾವ ಗುಣಗಳಿಗೆ ಒಳಗಾಗಿದ್ದಾನೆ ಅಂದರೆ ಇಲ್ಲ, ಸತ್ವ ರಜು ತಮಗಳಿಗೆ ಅದಕ್ಕೆ ಕೂಡದೇ ಇರುವಂಥವನು, ಅದನ್ನು ಆ ಗುಣಗಳಿಗೆ ಕೂಡದೇ ಇರುವಂಥ ನಿರ್ಗುಣ ಸ್ವರೂಪನಾಗಿರುವಂಥವನು. ಅದರಿಂದ ಈ 3 ಗುಣಗಳೇನದಾವ, ಸತ್ವ ರಜು ತಮೋ ಗುಣಗಳಿಗೆ ವಿಲಕ್ಷಣ ಆಗಿರುವಂಥದ್ದು ನಾನಂತ ತಿಳ್ಕೊಂಡು, ದೃಶ್ಯ ಇದೇನದ ವಿಲಕ್ಷಣತ್ವದಿಂದ ತನ್ನನ್ನು ತಾನು ಈ ಕಾಣುವಂಥದ್ದು, ತನ್ನ ತಾನು ಹೆಂಗದನಂದ್ರೆ ದೃಶ್ಯಕ್ಕೆ ವಿಲಕ್ಷಣನಾಗಿರುವಂಥವನು ತಾನು ಅಂತ ಹೇಳುವಂಥದ್ದು. ಆದರೆ ಈ 4ನೇ ಸಂಧಿ ಒಳಗೆ ನಿರ್ಗುಣ ಯೋಗವನ್ನು ಹೇಳ್ತೀವಿ ಅಂತ ಹೇಳ್ತಾರೆ ಅವರು. ನಿರ್ಗುಣ ಯೋಗದ ವಿಚಾರವನ್ನು ನಾವು ಹೇಳ್ತೀವಿ ಅಂತ ಗ್ರಂಥಕರ್ತರು ಅಂದರೆ ಇಲ್ಲಿ ನಿಜಗೊಂಡ್ರು ಇದನ್ನು ಹೇಳಿದ್ದಾರೆ ಅವರು. ಅದರಿಂದ ತನ್ನ ಸ್ವಸ್ವರೂಪದ ಜ್ಞಾನ ಆಗಬೇಕಾದ್ರೆ ಯಾರು ಬೇಕು? ಗುರು ವಾಕ್ಯದ ಉಪದೇಶ. ಯಾಕಂದ್ರೆ ಗುರು ವಾಕ್ಯೋಪದೇಶ ಬೇಕಾಗ್ತದೆ. ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ದಾರೆ. ಶ್ರೀ ಗುರು ವಚನವನ್ನು ಯಾವಾಗ ಆಲಿಸ್ತೀರಿ, ಯಾವಾಗ ಕೇಳ್ತೀರಿ, ಆವಾಗ ಮುಕ್ತಿ ಆಗ್ತದೆ ಅಂತ ಹೇಳ್ಯಾರ. ಅದಕ್ಕೆ ಇಂಥ ಒಂದು ಆಚಾರವನ್ ಪುರುಷೋ ವೇದ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ರುತಿ ಕೂಡ ಅದು ಇದ್ರಾಗ ಗುರು ಮುಖಾಂತರನೇ ಇಂಥ ಜ್ಞಾನವನ್ನು ಪಡ್ಕೊಳಕ್ಕೆ ಸಾಧ್ಯ ಅಂತ ಶ್ರುತಿ ಪ್ರಮಾಣ ಅದಾವ. ಬರೀ ನಮ್ಮದು ನಾವೇ ಎಷ್ಟೇ ಒಂದು ಗ್ರಂಥಗಳನ್ನು ಇಟ್ಕೊಂಡು ಓದುತ್ತೀವಿ, ನಮಗೆ ತಿಳಿದಂಗೆ ನಾವು ಇರ್ತೀವಿ ಅಂತಂದರೆ ಇದು ಸಾಧ್ಯ ಇಲ್ಲ. ಯಾಕಂದರೆ ಗುರು ಮುಖಾಂತರನೇ ತಿಳ್ಕೊಳ್ಬೇಕನ್ನುವಂಥದ್ದು. ಅದರಿಂದ ಇಲ್ಲಿ ಗುರುವಾಕ್ಯವೇ ಶ್ರುತಿ ಸ್ಮೃತಿ ಪುರಾಣಾಗಮ ಅಂತ ತಿಳ್ಕೊಳ್ಳುವಂಥದ್ದು. ಅದರಿಂದ ಗುರುವಚನವು ಹೆಂಗಂದರೆ ಶಾಬ್ದಿ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣಗಳ ಸ್ವರೂಪ ಆಗಿರುವಂಥದ್ದು. ಗುರುವಿನ ವಾಕ್ಯವೇ ಈ 3 ರೀತಿಯಿಂದ ಅದಾವ ಅಂತ ಮುಂದೆ ವಿಚಾರಗಳನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಕೇಳೋಣ. ಇಲ್ಲಿ ಯಾರೋ ಸ್ವಲ್ಪ ಮ್ಯೂಟ್ ಮಾಡಿರಿ, ಏನೋ ಸ್ವಲ್ಪ ಶಬ್ದ ಬಂದಂಗೆ ಆಕತ್ತದ ನೋಡ್ರಿ. ಗೌರಮ್ಮ, ಸ್ವಲ್ಪ ಮ್ಯೂಟ್ ಮಾಡಿರಿ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ 1ನೆಯ ಸೂತ್ರದಲ್ಲಿ ಹೇಳ್ತಾರೆ. 4ನೆಯ ಸಂಧಿ 1ನೆಯ ಸೂತ್ರ ಏನು ಹೇಳ್ತಾರೆ ಅಂದರೆ ಗುರುಗಳು ಒಂದು ವಿಚಾರ ಬಗ್ಗೆ ಹೇಳ್ತಾರೆ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ವಿನಿಯಳೆ ಹೇಳ್ತಾರೆ ನೋಡ್ರಿ. ಮೈತ್ರಾದೇವಿಗೆ ಇನಿಯಳೆ ಅಂದ್ರೆ ಏ ಸ್ತ್ರೀಯಳೆ,
ಗುರುವಚನವೇ ಸ್ತ್ರೀಯಳೇ. ಗುರುವಚನವೇ ಅಂದರೆ ಯಾರ್ದು ಗುರುವಚನ ಅಂತಂದ್ರೆ ಎಲ್ಲ ಗುರುಗಳು ಅಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಾಕ್ಯವೇ. ಅಂದರೆ ಆತನ ವಾಕ್ಯ ಹೆಂಗಿರ್ತದಂದ್ರೆ ಈಶ್ವರನ ವಾಣಿ ಅಂತ ಆಗಿರ್ತದೆ. ಈಶ್ವರನ ವಾಣಿನೇ ಆಗಿರ್ತದೆ. ಅನಾಯಾಸವಾಗಿ ಏನು ಉಸಿರಾಟ ನಾವು ಹೆಂಗಾಡ್ತೀವಿ ಆ ರೀತಿಯಾಗಿ ರಚಿಸಲ್ಪಟ್ಟಂಥ ವೇದರೂಪ ಶ್ರುತಿಗಳಿವು. ಶ್ರುತಿಗಳು ಅಂತಂದ್ರೆ ಇದು ಯಾರೋ ಮನುಷ್ಯರು ಇವ್ರು ಬರೆದಂಥದ್ದಲ್ಲ, ಅಪೌರುಷವಾಣಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಈ ರೀತಿ ಈಶ್ವರನ ವಾಣಿಯಾಗಿರುವಂಥದ್ದು. ಗುರುವಚನವೇ ಏನಂದರೆ ಸ್ಮೃತಿ ಅನ್ನುವಂಥದ್ದು. ಈ ಗುರು ಯಾಕಂತಂದ್ರೆ ಈ ರೀತಿ ಇಲ್ಲಿ ಹೇಳ್ತಾರೆ, ಸರ್ವ ಪ್ರಾಣಿಗಳಿಗೆ ಅಜ್ಞಾನ ಆದಲ್ಲ, ಈ ಒಂದು ಅಜ್ಞಾನದಿಂದ ಕೂಡಿದ ಅಬಾಧಿತವಾದ ಯಾವ ಬ್ರಹ್ಮವನ್ನು ಉಪದೇಶ ಮಾಡುವುದರಿಂದ ಹೇಗೆ, ಯಾಕಂತಂದ್ರೆ ಒಂದು ಬ್ರಹ್ಮ ಸ್ವರೂಪವನ್ನು ನಾವು ಅದನ್ನು ತಿಳಿಸ್ಬೇಕಾದಾಗ ಸದ್ಗುರು ಇಂಥ ಪ್ರಮಾಣಗಳನ್ನು ಇಟ್ಟುಕೊಂಡು ಹೇಳ್ಬೇಕಾಗ್ತದೆ. ಶ್ರುತಿ ಪ್ರಮಾಣ ಭಾಳ ಮುಖ್ಯವಾಗಿರುವಂಥದ್ದು. ಹಾಗೆ ಆಪ್ತನದ ಗುರುವಾಕ್ಯವಾದರೂ ಕೂಡ ಜೀವಿಗಳ ಸ್ವರೂಪವನ್ನು ಬೋಧಿಸುವಂಥದ್ದು ಶ್ರುತಿ ರೂಪವಾಗಿರುವಂಥದ್ದು. ಆ ಶ್ರುತಿಯಲ್ಲಿರುವಂಥ ವಿಚಾರಗಳನ್ನೇ ಸದ್ಗುರುಗಳನ್ನು ಹೇಳ್ತಿರ್ತಾರೆ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಂತಂದ್ರೆ ಶ್ರುತಿ ಪ್ರಮಾಣಗಳು ಇಟ್ಕೊಂಡು ಆ ಪ್ರಕಾರ ನಡೆದು ಹೇಳ್ತಿರ್ತಾರೆ ಅವರು. ಆ ಪ್ರಕಾರದ ಅದೇ ಪ್ರಕಾರದಲ್ಲಿ ಇರ್ತಾರೆ ಅವರು, ಅದನ್ನು ತಿಳ್ಕೊಂಡಿರ್ತಾರೆ, ಅದೇ ಪ್ರಕಾರದಲ್ಲಿ ಇರ್ತಾರೆ. ಅಂಥವ್ರು ಹೇಳಿದಂಥ ವಾಕ್ಯ ಗುರು ಶ್ರುತಿ ಸ್ಮೃತಿ ಪುರಾಣಾಗಮ ಅವೆಲ್ಲ ಹೇಳ್ತಾರೆ. ಈ ರೀತಿ ಆಗಿರುವಂಥದ್ದು ಶ್ರುತಿ ರೂಪ ಆಗಿರುವಂಥದ್ದು. ಯಾಕಂದ್ರೆ ಆ ಶ್ರುತಿಗಳ ಒಂದು ಪ್ರಮಾಣ ಇರ್ತದೆ. ಯಾವ ರೀತಿ ಅಂತಂದ್ರೆ ವೇದರೂಪ ಶ್ರುತಿಗಳು ಈಶ್ವರನಿಂದ ಅನಾಯಾಸವಾಗಿ ಈ ವೇದರೂಪ ಶ್ರುತಿಗಳು ಸೃಷ್ಟಿಯಾಗಿದ್ದಾವೆ. ಅದಕ್ಕೆ ಸರ್ವ ಪ್ರಾಣಿಗಳು, ಯಾಕಂದರೆ ಇವೆಲ್ಲವೂ ಅಜ್ಞಾನವನ್ನು ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಇವು ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತದೆ. ಇದು ಶ್ರುತಿ ಪ್ರಮಾಣಗಳು. ಗುರು ಇದನ್ನು ತಿಳ್ಕೊಂಡು ಆ ಪ್ರಕಾರ ನಡ್ಕೊಂಡು ಅದೇ ಸ್ಥಿತಿಯಲ್ಲಿರ್ತಾನೆ. ಅಂಥ ವಾಕ್ಯಗಳನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತದೆ. ಮತ್ತು ಈಗ ಸ್ಮೃತಿ ಅಂದರೆ ಏನಂತಂದ್ರೆ ಈ ಶ್ರುತಿ ಏನು ಶ್ರುತಿಗಳು ಅದಾವಲ್ಲ, ಈ ಶ್ರುತಿಗಳನ್ನು ಋಷಿಗಳು ತಮ್ಮ ಅವನ್ನ ತಿಳ್ಕೊತಾರೆ. ಶ್ರುತಿಗಳನ್ನು ತಿಳ್ಕೊಂಡು ಅವೆಲ್ಲ ಅರ್ಥವನ್ನು ತಿಳ್ಕೊಂಡು ತಮ್ಮ ಸ್ವತಂತ್ರವಾದ ತಮ್ಮ ಭಾವನೆಯಲ್ಲಿ ಒಂದು ಅನುಭವದಿಂದ ಆದಂಥ ವಿಚಾರಗಳನ್ನು ಅಲ್ಲಿ ಸ್ವತಂತ್ರವಾದ ಶ್ಲೋಕಗಳಿಂದ ರಚನೆ ಮಾಡಿದಾಗ ಅದು ಸ್ಮೃತಿ ಅಂತ ಅನ್ನಿಸ್ಕೊಳುತ್ತದೆ. ಅರ್ಥ ಆಯ್ತಲ್ಲ? ಈಶ್ವರನಿಂದ ರಚಿತವಾದಂಥದ್ದು ಯಾವುದು ಅನಾಯಾಸವಾಗಿ ನಾವು ಉಸಿರಾಟ ಹೆಂಗೆ ಆಡ್ತೀವಿ ಅನಾಯಾಸವಾಗಿ ಆ ರೀತಿ ಬಂದಂಥ ವಾಕ್ಯಗಳು ಸ್ಮೃತಿಗಳು. ಸ್ಮೃತಿಗಳಂದ್ರೆ ಆ ಸ್ಮೃತಿಗಳನ್ನು ಅಭ್ಯಾಸ ಮಾಡಿ ಆ ಪ್ರಕಾರ ನಡ್ಕೊಂಡು ತಮ್ಮ ಅನುಭವದಲ್ಲಿ ಬರುವಂಥ ವಿಚಾರಗಳನ್ನು ಶ್ಲೋಕ ರೂಪದಾಗಿ ರಚನೆ ಮಾಡೋದಕ್ಕಾಗಿ ಸ್ಮೃತಿ ಅಂತ ಹೇಳ್ತಾರೆ ಋಷಿಮುನಿಗಳು. ಆ ಥರವನ್ನು ಈ ಯಾವುದು ಶ್ಲೋಕಗಳನ್ನು ರಚನೆ ಮಾಡಿದರೆ ಅದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ಅದರಂತೆ ಗುರು ಆದರೂ ಕೂಡ ಅದೇ ಅರ್ಥವುಳ್ಳ ವಾಕ್ಯಗಳನ್ನು ನುಡಿಯೋದ್ರಂತೆ. ಯಾಕೆ ಗುರುಗಳು ಕೂಡ ಅವನು ಬಿಟ್ಟು ಹೇಳಂಗಿರಂಗಿಲ್ಲ. ಅದಕ್ಕೆ ಗುರು ಈ ಪ್ರಕಾರನೇ ಹೇಳಬೇಕಾಗ್ತದೆ. ನಾನು ಹಿಂಗೆ ನಾನು ಸಾಧನೆ ಮಾಡಿನಂತ ಆ ಗುರುವಿಗೆ ಇಂಥ ಒಂದು ಜ್ಞಾನ ಇರದೇನೆ ನನಗೆ ಸ್ವಂತ ಹಿಂಗೆ ಅನಿಸ್ಯದ ನೀವು ಕೇಳ್ರಿ ಮಾಡ್ರಿ ಅಂತ ಕೇಳೋ ಅವಶ್ಯಕತೆಯೂ ಇರೋಂಗಿಲ್ಲ. ಹಂಗೆ ಕೂಡ ಹೇಳಬಾರ್ದು. ಶ್ರುತಿ ಪ್ರಮಾಣ ಇಟ್ಕೊಂಡು ಆ ಪ್ರಕಾರ ನಡ್ಕೊಂಡಂಥ ಸದ್ಗುರುಗಳೇ ಹೇಳಬೇಕಾಗ್ತದೆ. ಅದು ಹೇಳೋಂಥ ವಿಚಾರಗಳು ಹೆಂಗಂದ್ರೆ ಗುರು ವಚನವೇ ಶ್ರುತಿ ಸ್ಮೃತಿ ಎಲ್ಲ ಆತನ ವಚನಗಳೇ ಆಗ್ತಾವಂತ ತಿಳ್ಕೊಳ್ಬೇಕಾಗ್ತದೆ. ಯಾಕಂತಾರೆ ಈ ರೀತಿ ಗುರುವಾದರೂ ಕೂಡ ಅದೇ ಅರ್ಥವುಳ್ಳ ವಾಕ್ಯಗಳನ್ನು ನುಡಿಯೋದ್ರಿಂದ ಗುರುವಾಕ್ಯವಾದರೂ ಕೂಡ ಸ್ಮೃತಿ ಅನ್ನಿಸ್ತದೆ. ಗುರುವಾಕ್ಯನೇ ಶ್ರುತಿನೂ ಅನ್ನಿಸ್ತದೆ ಸ್ಮೃತಿನೂ ಅನ್ನಿಸ್ತದೆ. ಈ ಕಾರಣದಿಂದಲೇ ಗುರುವಾಕ್ಯವು ಪುರಾಣಾಗಮ ಅಂತ ಕೂಡ ಎಣಿಸ್ಕೊಳ್ತದೆ. ಗುರುವಾಕ್ಯನೇ ಶ್ರುತಿನೂ ಆಗ್ತದೆ. ಯಾಕಂದರೆ ಆ ವಿಚಾರಗಳನ್ನು ನೋಡಿ ಅದೇ ಪ್ರಕಾರ ಇರ್ತಾನೆ, ಅದೇ ಪ್ರಕಾರ ಬೋಧಿಸ್ತಾನೆ. ಅದಕ್ಕಾಗಿ ಗುರುವಚನ ಶ್ರುತಿನೂ ಆಗ್ತದೆ ಸ್ಮೃತಿನೂ ಆಗ್ತದೆ ಪುರಾಣಾಗಮನೂ ಆಗ್ತದೆ ಅಂತ ಹೇಳ್ಸ್ಕೊಳ್ಳೋದು. ಅದರಿಂದ ಈ ಮೊದಲು ಪುರುಷಾರ್ಥಕ್ಕೆ ಮೂಲ ಕಾರಣವಾದದ್ದು ಇಂಥ ಒಂದು ಆನಂದಕ್ಕೆ ಈ ಜ್ಞಾನಕ್ಕೆ ಕಾರಣವಾದದ್ದು ಯಾವುದಂದ್ರೆ ಗುರುವಾಕ್ಯನೇ. ಇಂಥ ಜ್ಞಾನಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಯಾವುದು ಅಂದರೆ ಮೂಲ ಕಾರಣವಾದದ್ದು ಗುರುವಾಕ್ಯದಿಂದನೇ ಆಗುವಂಥದ್ದು ನಮ್ಗೆ. ಅದರಿಂದ ಮೋಕ್ಷದ ಅಪೇಕ್ಷೆಯುಳ್ಳಂಥ ಪುರುಷನು ಮೊದಲು ನೋಡ್ರಿ ಮೋಕ್ಷ ಅಂತಂದ್ರೆ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಪುರುಷ ಅಂಥ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡ್ಕೊಳ್ಬೇಕನ್ನುವಂಥವನು ಮತ್ತು ದುಃಖದಿಂದ ಪಾರಾಗಬೇಕು ಅಂಥ ಸುಖವನ್ನು ಸಿಗಬೇಕನ್ನುವಂಥ ಒಂದು ಮೋಕ್ಷದ ಅಪೇಕ್ಷೆ. ಮೋಕ್ಷ ಅಂದರೆ ಏನು ಅದೊಂದು ವಸ್ತು ಅಲ್ಲ. ಮೋಕ್ಷ ಅಂದರೆ ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಮೋಕ್ಷ ಅನ್ನುವಂಥದ್ದು.
ನಾವು ಸಾಮಾನ್ಯವಾಗಿ ನಾವು ಅದು ಸ್ವಲ್ಪ ಚಿಂತನೆಗೆ ಹೋದಾಗ ನಮ್ಗೆ ಅರ್ಥದ ಮೋಕ್ಷ ಅಂದಾಗ ಯಾರಾದರೂ ಹಿಂಗೆ ತಂದು ಕೊಡ್ತಾರೆ ನಮ್ಗೆ ದೊಡ್ಡ ಸಾಮಾನು, ಗುರು ಏನಾರು ಕೊಡ್ತಾನೆ, ಹಾಗಲ್ಲ. ಯಾಕಂದ್ರೆ ನಾವೇನು ದುಃಖದಿಂದ ಇದ್ದೀವಲ್ಲ, ಆ ದುಃಖದಿಂದ ಪಾರಾಗುವಂಥದ್ದು. ಈ ಜನನ ಮರಣ ಅನ್ನುವಂಥ ಬಂಧನದಾಗ ಸಿಕ್ಕಾಕೊಂಡು ಬಿದ್ದಿದ್ದೀವಿ ನಾವು. ಹುಟ್ಟುತ್ತೀವಿ, ಸತ್ತಂಗೆ ಆಗಕತ್ತದ, ಹುಟ್ಟಿದಂಗೆ ಆಗತ್ತದ, ನಡುವ ಶರೀರ ತೋರಿದಂಗೆ ಆಗ್ತದೆ, ವ್ಯವಹಾರ ಮಾಡ್ದಂಗೆ ಆಗತ್ತದ. ಒಂದಲ್ಲ ಎರಡಲ್ಲ, ಇದು ಎಲ್ಲಿ ಉತ್ಪನ್ನ ಆಗಿ ನಿನ್ನೊಳಗೆ ಈ ಭ್ರಾಂತಿ ಮೂಲಕ ಇವೆಲ್ಲ ತೋರಕತ್ತೇವಲ್ಲ, ಇವೆಲ್ಲವನ್ನು ಬಿಡುಗಡೆ ಆಗೋದಕ್ಕೆ, ಇವೆಲ್ಲಗಳಿಂದ ನಾವು ಬಿಡುಗಡೆ ಆದಾಗ ಅದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಈಗ ಜೈಲ್ನಾಗ ಇರ್ತಾನೆ ಆ ವ್ಯಕ್ತಿ, ಇಲ್ರಿ ಇವತ್ತಿಗೆ ಮುಕ್ತಿ ಆಯ್ತ್ರಪ್ಪ, ಸಾಕಾಯ್ತು, ಇನ್ನು ಮೇಲೆ ಎಂದೂ ಅಲ್ಲಿಗೆ ಹೋಗಂಗಿಲ್ಲ, ನನಗೆ ಇವಾಗ ಮುಕ್ತಿ ಆಯಿತು ನೋಡಿ, ಜೈಲಿನಿಂದ ಮುಕ್ತಿ ಆಯಿತು ಅಂತ ಹೇಳ್ತಾರಲ್ಲ, ಹಂಗೆ ಈ ಜನನ ಮರಣದಿಂದ ಬಿಡುಗಡೆ ಆಗುವಂಥದ್ದು, ಈ ಶರೀರದಿಂದ ಬಿಡುಗಡೆ ಆಗುವಂಥದ್ದು, ಈ ಕಷ್ಟದಿಂದ ಬಿಡುಗಡೆ ಆಗುವಂಥದ್ದಕ್ಕೆ ನಾವು ಮುಕ್ತಿ ಮೋಕ್ಷ ಅಂತ ಹೇಳ್ತಾರೆ. ಇದರಿಂದ ಪಾರಾಗಬೇಕು ಅನ್ನುವಂಥ ಅಭಿಲಾಷೆ ಉಳ್ಳಂಥವ್ರು, ಮೋಕ್ಷದ ಅಪೇಕ್ಷೆ ಉಳ್ಳಂಥವರು ಮೊದಲೇ ಯಾರನ್ನ ಕಾಣಬೇಕು, ಯಾರ್ಯಾರನ್ನ ಕಂಡ್ರೆ ಆಗ್ತದೇನೋ ಅಂದರೆ ಇಲ್ಲ. ಅಲ್ಲಿ ಯಾರು ಕಾಣಬೇಕು, ಇಂಥ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಯಾರಿಂದ ಸಾಧ್ಯದ, ಯಾರನ್ನ ಕಾಣಬೇಕಂತ ವಿಚಾರ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನನ್ನು ಕುರಿತು ಅವ್ರಿಗೆ ಶರಣಾಗತನಾಗಬೇಕು, ಅವ್ರನ್ನ ಕಾಣಬೇಕು, ಅವ್ರಿಗೆ ಶರಣಾಗತನಾಗಬೇಕು. ಹಾಗಾಗಿ ಅಲ್ಲೇ ಆಗುವಂಥದ್ದು ಈ ಕೆಲಸ ಅನ್ನುವಂಥದ್ದು ವಿಚಾರವನ್ನು ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಕೆಲವು ವಿಚಾರಗಳನ್ನು ಅವರು ಹೇಳ್ತಾ ಬರ್ತಾರೆ. ಯಾವ ರೀತಿ ಅಂತಂದ್ರೆ ಭಾಳಷ್ಟು ಈ ಒಂದು ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಶ್ರೀ ಮಹಾದೇವಂಗೆ 1ನೇ ನುಡಿಯಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುವಿಗೆ ಆಮೋದದಿಂದೇ ವಂದಿಸುವೆನು. ಏನು ಹೇಳ್ತಾರ ಅಂತಂದ್ರೆ ಶ್ರೀ ಮಹಾದೇವಂಗೆ ಅಂತಂದ್ರೇನು, ಈ ಷಡ್ಗುಣ ಐಶ್ವರ್ಯದಿಂದ ಕೂಡಿದಂಥ ಶ್ರೀ ಅಂತಂದಾಗ ಷಡ್ಗುಣ ಐಶ್ವರ್ಯದಿಂದ ಕೂಡಿದಂಥ ಏನು ಮಹಾದೇವಂಗೆ ಅಂತಂದರೆ ಎಲ್ಲ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಶ್ರೇಷ್ಠವಾದಂಥವನಿಗೆ ಮಹಾದೇವ ಅಂತ ಹೇಳ್ತಾರೆ. ಮಹಾದೇವ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಶ್ರೇಷ್ಠವಾದಂಥವನಿಗೆ ಏನು ಹೇಳ್ತಾರೆ, ಮಹಾದೇವ ಅಂತ ಕೂಡ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಏನು ಹೇಳ್ತಾರೆ, ಸೋಮಂಗೆ ಅಂದ್ರೆ ಅಲ್ಲಿ ಪಾರ್ವತಿಯಿಂದ ಒಡಗೂಡಿದಂಥ ಪರಮಾತ್ಮನಿಗೆ ಸೋಮಂಗೆ ಅಂದ್ರೆ ಉಮೆಯಿಂದ ಕೂಡಿದಂಥ ಪಾರ್ವತಿಯಿಂದ ಒಡಗೂಡಿದಂಥ ಪರಮಾತ್ಮನಿಗೆ. ಸುಖಪೂರ್ಣ ಧಾಮಂಗೆ ಅಂದ್ರೆ ಪರಿಪೂರ್ಣ ಸುಖದಲ್ಲಿರುವಂಥವನು. ಇಷ್ಟಿಷ್ಟೇ ಸುಖ ಅಂತಲ್ಲ, ಪರಿಪೂರ್ಣವಾಗಿ ಅಂತಹ ಸುಖದಲ್ಲಿ ಇರುವಂಥ ಧಾಮಂಗೆ ನೋಡ್ರಿ. ಯಾಕಂತಂದ್ರೆ ಸುಖಪೂರ್ಣ ಧಾಮಂಗೆ. ಸತ್ಯ ಚಿದ್ರೂಪಂಗೆ ಅಂದ್ರೆ ತ್ರಿಕಾಲಾಬಾಧ್ಯನು ಅಂದ್ರೆ 3 ಕಾಲದಲ್ಲಿ ಇರುವಂಥವನು, ಸ್ವಯಂ ಪ್ರಕಾಶನೂ ಆಗಿರುವಂಥವನು. ಸತ್ಯ ಚಿದ್ರೂಪಂಗೆ. ಕಾಮಿತ ಜನ ಕಲ್ಪಭೂಜಂಗೆ ಅಂತಂದ್ರೆ ಯಾರ್ಯಾರು ಏನು ಕೇಳ್ತಾರ, ಇಚ್ಛೆ ಪಟ್ಟು ಇಂಥ ವಸ್ತುಗಳೇ ನನಗೆ ಬೇಕು ಅಂತ ಇಚ್ಛೆ ಇರುವಂಥ ಜನರಿಗೆ ಏನು ಕಲ್ಪವೃಕ್ಷ ಆದಂಥ ಕೇಳಿದಂಥವ್ರಿಗೆ ಕೇಳಿದ್ದನ್ನು ಕೊಡುವಂಥ ಶಕ್ತಿ ಪರಮಾತ್ಮನಲ್ಲಿರುವಂಥದ್ದು. ಅದಕ್ಕಿಲ್ಲ ಅಂದರೆ ಕಾಮಿತ ಜನ ಕಲ್ಪಭೂಜಂಗೆ ಅಂದರೆ ಏನು ಕೇಳ್ತಾರ ಅದನ್ನು ಕೊಡುವಂಥ ಶಕ್ತಿ ತಾಕತ್ತು ಉಳ್ಳಂಥವನು ಪರಮಾತ್ಮ. ಶಂಭುವಿಗೆ ಆಮೋದದಿಂದ ವಂದಿಸುವೇನು. ಶಂಭು ಅಂದರೆ ಯಾರು, ಸುಖವನ್ನು ಉಂಟು ಮಾಡುವಂಥ ಶಂಭುಲಿಂಗೇಶ್ವರನಿಗೆ, ಸುಖವನ್ನು ಉಂಟು ಮಾಡುವಂಥ ಶಂಭುಲಿಂಗೇಶ್ವರನಿಗೆ ನಾನು ಆಮೋದದಿಂದ ಅಂದ್ರೆ ಬಹಳ ಪ್ರೀತಿಯಿಂದ, ಪ್ರೇಮದಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾನು ವಂದಿಸುವೆನು, ನಮಸ್ಕಾರ ಮಾಡ್ತೀನಿ ಅಂತ ಒಂದು ಇಲ್ಲಿ ಪರಮಾತ್ಮನಿಗೆ ಅನ್ನುವಂಥ ವಿಚಾರವನ್ನು ಈ ನುಡಿಯಲ್ಲಿ ಹೇಳ್ತಾರೆ. 2ನೆಯ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. 2ನೇ ನುಡಿಯಲ್ಲಿ ಶ್ರೀ ಪರಾನಂದೈಕ ನಿಧಿ ಯಾಜ್ಞವಲ್ಕ್ಯ ದಯಾ ಪೂರ್ಣನು ಅಧಿಗತನು ಪರಮಾತ್ಮ ಕಾಪಟ್ಯ ದೂರನು ಊರ್ಜಿತನು ಆಗಮೋದಯ ಆಲಾಪನು ಉನ್ನತ ಚಿತ್ ಪ್ರದೀಪನು ಅಂತ ಹೇಳ್ತಾರೆ ಅವರು 2ನೇ ನುಡಿಯಲ್ಲಿ. ಏನು ಹೇಳ್ತಾರೆ, ಮತ್ತು 3ನೇ ನುಡಿನೂ ಕೂಡ ಕಂಟಿನ್ಯೂ ತೊಗೊಂಡಿದ್ದಾರೆ. ಯೋಗೀಂದ್ರನು ಅಚಲನು ಅಧಿಕನು ಉರುತರನು ಅನುರಾಗದೆ ನಿಜ ಧರ್ಮ ಪತ್ನಿಗೆ ಶ್ರೀ ಗುಣಯುಕ್ತ ಮೈತ್ರಿಗೆ ನಿರ್ಗುಣ ಯೋಗಾಭ್ಯಾಸವನ್ನೇ ಪೇಳಿದ ನಿಂತು ಅಂತ ಈಗ 2 ಕಂಟಿನ್ಯೂ ತೊಗೊಂಡಿದ್ದಾರೆ.
ಇಲ್ಲಿ ಏನು ಹೇಳಿದಾರ ಅಂದ್ರೆ ಪರಾನಂದ ಐಕ್ಯ ನಿಧಿ ಅಂದ್ರೆ ಪರಬ್ರಹ್ಮ ಆನಂದವೇ ಆಗಿರುವಂಥ ನಿಧಿ ಆತನಲ್ಲಿ ಇರ್ತದೆ. ಎಂಥದ್ದು? ಪರಬ್ರಹ್ಮ ಆನಂದವೇ ಒಂದು ನಿಧಿಯಾಗಿ ಇರುವಂಥವನು, ಈ ರೀತಿಯಾಗಿರುವಂಥವನು. ಮತ್ತು ಯಾಜ್ಞವಲ್ಕ್ಯ ಅಂದರೆ ಯಾಜ್ಞವಲ್ಕ್ಯ ಇಲ್ಲಿ ಯಾಜ್ಞವಲ್ಕ್ಯ ದಯಾ ಪೂರ್ಣನು ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರ ಮಗ, ಯಾಜ್ಞವಲ್ಕ್ಯನ ಮಗ ಯಾಜ್ಞವಲ್ಕ್ಯ ಅಂತ ಹೇಳ್ತಾರೆ. ಅವ್ರ ಅಪ್ಪನ ಹೆಸರು ಕೂಡ ಯಾಜ್ಞವಲ್ಕ್ಯ. ಯಜ್ಞಗಳನ್ನು ಮಾಡೋದಕ್ಕಾಗಿ ಅದನ್ನ ಯಾಜ್ಞವಲ್ಕ್ಯ ಅಂತ ಬಂತು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ದಯಾಪೂರ್ಣನು ಅಂದ್ರೆ ಕರುಣಾಸಾಗರನು. ನೋಡ್ರಿ ಅದು ಹೆಂಗೆ ಅದಾನಂದ್ರೆ ಕರುಣಾಸಾಗರನು ಯಾಜ್ಞವಲ್ಕ್ಯನ ಮಗ. ಯಾಕಂದ್ರೆ ದಯಾಪೂರ್ಣನೂ ಅದಾನ, ಕರುಣಾಸಾಗರನೂ ಅದಾನ, ಕರುಣಾರೂಪದಿಂದ ಕೂಡಿದಂಥವನು, ಕರುಣಾರಸದಿಂದ ತುಂಬಿಕೊಂಡಿರುವನು, ಅಧಿಗತನು, ಅಧಿಗತ ಪರಮಾತ್ಮ. ನೋಡ್ರಿ ದಯಾಪೂರ್ಣನು ಅಧಿಗತ ಪರಮಾತ್ಮ ಅಂತ ಹೇಳ್ತಾರೆ. ಅಧಿಗತ ಪರಮಾತ್ಮ ಅಂದ್ರೆ ಪರಮಾತ್ಮ ಸ್ವರೂಪವನ್ನು ಅಪರೋಕ್ಷೀಕರಿಸ್ಕೊಂಡಿರ್ತಾನಂತ. ಹೆಂಗಂದ್ರೆ ಪರಮಾತ್ಮ ಸ್ವರೂಪವನ್ನು ಅಪರೋಕ್ಷೀಕರಿಸಿಕೊಂಡಂಥವನು. ಕಾಪಟ್ಯ ದೂರ ಅಂದರೆ ಯಾವುದು? ಮೋಸ ಇಲ್ಲದೆ, ಕಲ್ಮಶ ಇಲ್ಲದೆ ಇರುವಂಥವನು. ಕಾಪಟ್ಯ ದೂರ ಅಂದ್ರೆ ಕಪಟತ್ವ ಅಂದ್ರೆ ಮೋಸ, ವಂಚನೆ ಇವೆಲ್ಲ ಇರ್ತಾವಲ್ಲ, ಅದರಿಂದ ದೂರವಾಗಿರುವಂಥವನು. ಅದಕ್ಕೆ ಆತಗೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಕಾಪಟ್ಯ ದೂರ ಅಂದ್ರೆ ಮೋಸವಿಲ್ಲದವನು, ಕಲ್ಮಶವಿಲ್ಲದವನು ಅಂತ ಹೇಳುವಂಥದ್ದು. ಊರ್ಜಿತನು ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು. ಊರ್ಜಿತನು ಅಂದ್ರೆ ಯಾವ ರೀತಿ ಅಂದ್ರೆ ಸರ್ವೋತ್ಕೃಷ್ಟವಾಗಿರುವಂಥವನು. ಆಗಮೋದಯ ಆಲಾಪನ ಅಂದ್ರೆ ಆಗಮದಲ್ಲಿ ಹೇಳಲ್ಪಟ್ಟಂಥ ಅರ್ಥವುಳ್ಳ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಅದೇ ರೀತಿ ಮಾತುಗಳನ್ನು ಹಾಡ್ತಿರ್ತಾನೆ. ಆಗಮೋದಯ ಆಲಾಪನು ಆಗಮದಲ್ಲಿ ಹೇಳಿದಂಥ ಅರ್ಥವನ್ನು ಆತ ತಿಳ್ಕೊಂಡು ಅದೇ ಪ್ರಕಾರ ಮಾತುಗಳನ್ನು ಹಾಡ್ತಿರ್ತಾನೆ. ಮತ್ತು ಉನ್ನತ ಅಂದರೆ ಅತ್ಯಧಿಕವಾದಂಥ ಚಿತ್ ಪ್ರದೀಪನು ಅಂದರೆ ಜ್ಞಾನ ಸ್ವರೂಪನು, ಜ್ಞಾನ ಜ್ಯೋತಿ ಸ್ವರೂಪನು ಅನ್ನುವಂಥದ್ದು. ಈ ರೀತಿಯಾಗಿ ಇಲ್ಲಿ ಇರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತೇನು ಹೇಳ್ತಾರೆ ಅಂತಂದರೆ ಯೋಗೇಂದ್ರ ಯೋಗಿಗಳಲ್ಲಿ ಶ್ರೇಷ್ಠವಾಗಿರುವಂಥವನು ಯೋಗೇಂದ್ರ. ಮತ್ತು ಇಲ್ಲಿ ಹೇಳ್ತಾರೆ ಅಚಲನು ಅಂದರೆ ನಿಶ್ಚಯ ಜ್ಞಾನ ಉಳ್ಳಂಥವನು. ಅಚಲ ಅಂತಂದರೆ ಚಲನ ಹಿಂಗೆ ಆ ಕಡೆ ಈ ಕಡೆ ಹಂಗಲ್ಲ, ದೃಢವಾಗಿ ನಿಶ್ಚಯ ಜ್ಞಾನ ಉಳ್ಳಂಥವನು. ಅಧಿಕನು ಅಂದರೆ ಶ್ರೇಷ್ಠವಾಗಿರುವಂಥವನು. ನೋಡ್ರಿ ಅಧಿಕನು ಅಂದರೆ ಶ್ರೇಷ್ಠವಾಗಿರುವಂಥ. ಉರುತರನು ಅಂದ್ರೆ ಆತನ ಒಂದು ಮುಖ ತೇಜಸ್ಸಿನಿಂದ ಕೂಡಿರುವಂಥದ್ದು, ಪಳ 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 ಉಳಿತಿರ್ತದೆ ಜ್ಞಾನಿ ಮುಖ. ಅದಕ್ಕೆ ಹೇಳ್ತಾರೆ ಇಲ್ಲಿ ಯಾರ್ದು ಅಂತಂದ್ರೆ ಆ ಅರಿವನ್ನು ಅರುಳ್ಳಂಥ. ಅದಕ್ಕೆ ವಿದ್ಯೆ ಉಳ್ಳವನ ಮುಖ ಮುದ್ದು, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿವುದು ಸರ್ವಜ್ಞ. ಏನು ಹೇಳ್ಯಾರ? ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿವುದು ಸರ್ವಜ್ಞ ಅಂತ ಹೇಳಿದಾರೆ. ವಿದ್ಯೆ ಅಂದರೆ ಯಾವುದು ಕೇಳಿದ್ರು ಮಹಾತ್ಮರು ಅಂದರೆ ಇದು ನಾವೇನು ಬ್ರಹ್ಮವಿದ್ಯೆ ಅಂತ ಹೇಳ್ತೀವಲ್ಲ, ಅದಕ್ಕೊಂದು 4-5 ಡಿಗ್ರಿ ತೊಗೊಂಡಾರ ಅಂದ್ರೂ ಕೂಡ ಅವ್ರ ಮುಖ ಅಳ್ತಾನೆ ಇರ್ತದೆ. ಎಷ್ಟೋ ಜನ ಎಷ್ಟಿಷ್ಟು 2 ಡಿಗ್ರಿ ತೊಗೊಂಡಿದ್ರೆ ಜೀವನ ಮಾಡಲಿಕ್ಕೆ ಸತ್ತು ಹೋಗಿದ್ದಾವೆ. ಮತ್ತು ಇದು ಎಂಥ ಜ್ಞಾನ ರೀ ಇದು? ಅದನ್ನು ಜೀವನ ಮಾಡೋಕ್ಕೆ ಬರೀ ಹೊಟ್ಟೆಗೆ ಬಟ್ಟೆಗೆ ಒಂದಿಟ್ಟು ಖರ್ಚಿಗೆ ವಿಷಯಾದಿಗಳಿಗೆ ತೃಪ್ತಿ ಪಡ್ಸೋಕೆ ನಾವು ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಇದರಿಂದ ಏನಾದರೂ ಜೀವನ ಪಾಠ ಕಲೀಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಇಲ್ಲ. ಎಷ್ಟು ಡಿಗ್ರಿಗಳು ನಾವು ಸ್ಕೂಲ್ನಲ್ಲಿ ಅಲ್ಲಿ ಹಂಗೆ ಹೇಳ್ತೀವಿ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು. ಯಾಕಂದರೆ ಅವಿದ್ಯೆದಾಗ ಆ ವಿದ್ಯೆ ಕಚ್ಕೊಂಡಿರ್ತಾರೆ. ಅದಕ್ಕೆ ಒಂದು 4-5 ಡಿಗ್ರಿ ತೊಗೊಂಡವ್ರು ಮಾರಿ ನೋಡಬೇಕು, ಅವೇನು ಭಾಳ ಭಾಳ ನಗ್ತಿರ್ತದನ್ನು, ತೇಜಸ್ಸಿನಿಂದ ಕೂಡಿರ್ತದೇನು, ಅಳ್ತಿರ್ತದೆ. ಒಂದಲ್ದು ಒಂದು ರೀತಿಯಿಂದ ಅಳ್ತಾನೆ ಇರ್ತಾರೆ. ಎಷ್ಟು ಡಿಗ್ರಿ ತೊಗೊಂಡು 2-3 ತೊಗೊಂಡಿವ್ರಿ, ಎಷ್ಟು ಕಷ್ಟಪಟ್ಟು ಓದಿವ್ರಿ ಅಂತಾವ. ಒಂದು ಚೂರು ಏನಾರು ಬಂದರೂ ಕೂಡ ಅದು ಜೀವನ ಮಾಡೋ ಒಂದು ತಾಕತ್ತು ಅವ್ರ ಬಳಿ ಇರೋಂಗಿಲ್ಲ. ಮಹಾತ್ಮರದ್ದು ಏನಂದ್ರೆ ವಿದ್ಯೆ ಅಂದರೆ ಯಾವುದು? ಬ್ರಹ್ಮವಿದ್ಯೆ. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆಯನ್ನು ಯಾರು ಅದನ್ನು ತಿಳ್ಕೊಂಡಿರ್ತಾರ, ಆ ಮಾರ್ಗದಲ್ಲಿರ್ತಾರ, ಅವ್ರ ಮುಖ ಒಳಿತಿರ್ತಾವೆ. ಪಳ 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 ಒಳವರೆಗೆ ಒಂದೇ ಇರ್ತದೆ. ಅವ್ರಿಗೇನು ಮುಖಕ್ಕೆ ಅದು ಇದು ಹಚ್ಚೋದೇ ಬೇಕಾಗಿಲ್ಲ. ಅದು ಒಳಗಡೆಯಿಂದನೇ ಆ ಒಂದು ತೇಜಸ್ಸು ಒಳಿತಿರ್ತದೆ, ಅದು ಪಳ 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 ಅಂತ. ಅದಕ್ಕೆ ಆ ರೀತಿಯಾಗಿರುವಂಥವನು ವಿದ್ಯೆ ಉಳ್ಳವನ ಮುಖ, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿವುದು ಸರ್ವಜ್ಞ ಅಂತ. ಎಂಥ ಬ್ರಹ್ಮವಿದ್ಯೆ ಇಲ್ಲದೆ ಇರುವಂಥವನ ಮುಖ ಹಂಗಿರ್ತದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅನುರಾಗದೆ ಅಂದರೆ ಪ್ರೀತಿಯಿಂದ ಶ್ರೀಗುಣಯುಕ್ತ ಮೈತ್ರಿಗೆ. ಶ್ರೀಗುಣಯುಕ್ತ ಅಂತಂದ್ರೆ
ಅನುರಾಗದಿಂದ ಪ್ರೀತಿಯಿಂದ. ಮತ್ತು ಕೇಳಕತ್ತೇಳಂತ ಕಾಟಾಚಾರಿ ಕೇಳಕತ್ತಿಲ್ಲ ಅವರು. ಯಾಕಂದ್ರೆ ಜಗತ್ತಿನ ಒಳಗೆ ಇದನ್ನು ಕೇಳೋರೆ ಅಪರೂಪ. ಎಲ್ಲಿ ಜ್ಞಾನವನ್ನು ಪಡ್ಕೊಳಕ್ಕೆ ಎಲ್ಲಿ ಅದಾರ ಹೇಳ್ರಿ, ಎಲ್ಲಿ ಜನ ಬರ್ತಾರೆ? ಇದು ನೋಡ್ರಿ, ಈ ಭಾಳ ಇದ್ರಾಗ ಆನಂದ ಐತ್ರಿ. ಇದ್ರಾಗ ಇಂಥ ಒಂದು ಆನಂದ ಇದರಲ್ಲಿ ಐತೆ ಅಂತ ಎಲ್ಲ ಜಗತ್ತಿನ ಜನರಿಗೆ ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ಅಂತ ಹೇಳ್ತಾರೆ. ಇವು ಯಾರಿಗಾರ ಅರ್ಥ ಆಗಿದ್ವು ಅಂತಂದ್ರೆ ಇವತ್ತು ಜಗತ್ತಿನೊಳಗೆ ಮನೆಗೆ ಯಾರೂ ಇರ್ತಿದ್ದಿಲ್ಲ, ಗುರುಗಳು ಬೆನ್ನತ್ತಿದ್ರು. ಯಾಕಂದ್ರೆ ತತ್ವ ತಿಳಿಯಬೇಕು, ತತ್ವ ಏನು ಮರ್ಮವ ಅರಿಬೇಕು. ತತ್ವಬಲ್ಲ ಮಹಾತ್ಮನ ಕೂಡ ಕತ್ತಿ ಹೆಂಗೆ ಬೆನ್ನತ್ತಬೇಕು ಅಂತ ಹೇಳ್ತಾರೆ ಅವರು. ಯಾರು ತಿಳಿದಂಥವ್ರು, ಕಡ್ಕೊಂಡು ಮಡಿಯಳಪ್ಪ ಗುರುಗಳು ಹೇಳ್ತಾರೆ ಇದನ್ನು. ತತ್ವ ತಿಳಿಬೇಕು, ತತ್ವದ ಮರ್ಮ ಅರಿಬೇಕು, ತತ್ವಬಲ್ಲ ಮಹಾತ್ಮನ ಕಂಡ್ರೆ ಕತ್ತಿ ಹೆಂಗೆ ಬೆನ್ನತ್ತಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಆನಂದದ ಮಾರ್ಗವನ್ನು ಹೇಳ್ತಾನತ್ತ. ಅಂಥ ಆನಂದವನ್ನು ನಿನಗೆ ತೋರಿಸಿ ಕೊಡ್ತಾನಂತಂದಾಗ ಎಲ್ಲರಿಗೆ ಅರ್ಥ ಆಗಂಗಿಲ್ಲಲ್ರಿ ಅಂತಂದ್ರೆ ಮತ್ತು ಅದಕ್ಕೆ ಪುಣ್ಯದ ಫಲಗಳು ಅಂತ ಇಟ್ಬಿಟ್ಟಿದ್ದಾರೆ. ನಿಷ್ಕಾಮದ ಒಂದು ಪುಣ್ಯದ ಫಲ ಬೇಕಾಗ್ತದಲ್ಲ, ಹಂಗಾಗಿ ಅದು ಇಟ್ಟಿದ್ದಾರೆ. ಅಂಥ ತತ್ವ ಬಲ್ಲಂಥ ಯೋಗಿ ಇರ್ತಾನಲ್ಲ ಆತ ಹೇಳ್ತಾನೆ ಏನಂದ್ರೆ, ಜಗತ್ತಿನೊಳಗೆ ಯಾರು ಇದನ್ನು ತಿಳ್ಕೊಳಕ್ಕೆ ಸಾಧ್ಯತೆ? ಎಲ್ಲರೂ ಜಡದಿಂದ ಕೂಡವೆ ಎಲ್ಲ ಜಗತ್ತಿನೊಳಗೆ ಅಂತಾರೆ ಅವರು. ಯಾಕೆ ತಮ್ಮನ್ನು ತಾವು ತಿಳ್ಕೊಳಕ್ಕಿರ್ಲಾರ್ದು ಎಲ್ಲ ಜಡತ್ವದಿಂದ ಕೂಡಿದಾವೆ, ಜಡ ಆಗಿದಾವ. ಅದಕ್ಕೆ ಮೈತ್ರೇದೇವಿಗೆ ಹೇಳ್ತಾರೆ ಅವರು, ಭಾಳಷ್ಟು ಪ್ರೀತಿಲಿಂದ ಒಲುಮೆಯಿಂದ, ನೀನು ಇದನ್ನು ಕೇಳಿದಿಲ್ಲ, ನೀವು ಹುಟ್ಟಿದದಕ್ಕೆ ಇನ್ನಾಕಿ ಪೂರ್ತಿ ಕೇಳೇ ಇಲ್ಲ. ನನಗೆ ಸದಾ ಕಾಲ ಅನ್ನೋದು ಅದಕ್ಕೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೋಳು ಆ ನಿರುತಿರ್ಪ ಇತಕ್ಕಿದೆ ಮತವು ಅನ್ಯವಿಲ್ಲೆಂದೆ ನಿಪ ಸದ್ಗತಿಯನ್ನೇ ಪೇಳನೆಗೆ ಅಮಳಾತ್ಮ ಅಂತ ಕೇಳಿದಾಗ ಗಾಬರಿಯಾಗಿಬಿಟ್ರು ಯಾರು? ಯಾಜ್ಞವಲ್ಕ್ರು. ಏನು ಇಂಥದ್ದು ಕೇಳಕತ್ತೀಯಲ್ಲ ನೀನು ಮೈತ್ರ, ಎಂಥದ್ದು ಕೇಳಕತ್ತಿದೆ ಅಂದ್ರೆ ಅಷ್ಟೇ ಕೇಳಿದಕ್ಕೆ ಧನ್ಯ ಮೈತ್ರ ಅಂತ ಹೇಳಿದಾರೆ ಅವರು. ಅದಕ್ಕೆ ಅವರು ಎಷ್ಟು ಚಂದ ಹೇಳ್ತಾರೆ, ನಿನ್ನಂತೆ ಪದಪಿಂದೆ ಈ ವಿಶ್ವದೊಳಗೆ ಮೈತ್ರ, ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರಾರುಂಟು. ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಪೇಳ್ದವ್ರಕೊಳಗು ನೋಡ್ರಿ. ಸದಮಳ ಆನಂದ ಅಂತ ಪರಿಶುದ್ಧವಾದಂಥ ಸದಮಳ ಆನಂದ ಆತ್ಮ ಪದಮುಕ್ತಿ ಪುಣ್ಯ ಇಲ್ಲದವರಿಗೆ ಅದು ಹೆಂಗೆ ಸಿಗ್ತದೆ ಹೇಳಿದು? ಸಿಗಂಗಿಲ್ಲ. ಪುಣ್ಯ ಇರಲಾರ್ದವರಿಗೆ ಇದು ಸಿಗಂಗಿಲ್ಲ ಮೈತ್ರ. ಅದಕ್ಕೆ ನೀವು ಎಂಥ ಒಂದು ಕೇಳಿದೆ, ಧನ್ಯ ನೀನು, ಅದರಿಂದ ಕೃತಾರ್ಥ, ಅದರಿಂದ ನೀನಿಲ್ಲಿ ಕೃತಕೃತ್ಯ, ಅದರಿಂದ ನಿನಗೆ ಪೇಳುವನ್ನು ಕೇಳು ಪದಪಿಂದ ಅದ್ವೈತ ವಿಷಯವನ್ನು ಅಂತ ಹೇಳ್ತಾರೆ. ಹೇಳಿ ಅಷ್ಟು ಪ್ರೀತಿಲಿಂದ ಹೇಳಕತ್ತಾರ ಅವರು. ಕೇಳೋದೇ ಅಪರೂಪ. ಯಾರು ಇದಕ್ಕೆ ಬಂದು ಕುಂತು ಕೇಳೋಕ್ಕೆ ಪ್ರಯತ್ನ ಪಡ್ತಾರೇನೋ ಅಂತಂದ್ರೆ ಇಲ್ಲ. ಅವು ಯಾಕಂದ್ರೆ ಬುದ್ಧಿ ಅವಕ್ಕೆ ಪುಣ್ಯ ಬೇಕಲ್ಲ. ಪುಣ್ಯ ಇದ್ರೆ ಬಂದು ಕೇಳ್ತಾರೆ, ಮನೆಗೆ ಕುಂದ್ರ ಕೊಡ್ತದನೋ ಅದು ಪುಣ್ಯ. ಪಾಪ ಏನಾರು ಮನಸ್ಸಿನಲ್ಲಿದ್ರು ಕೂಡ ಅದನ್ನು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕಸ್ತದ. ಒಳ್ಳೆ ನಿಷ್ಕಾಮದ ಪುಣ್ಯದ ಫಲ ಇತ್ತಂದ್ರೆ ಅದು ಇದಕ್ಕೆ ದಾರಿ ಮಾಡಿಕೊಟ್ಬಿಡ್ತದೆ, ಅನುಕೂಲ ಮಾಡಿಕೊಟ್ಬಿಡ್ತದೆ ಅಂತ ಗುರುವಾಕ್ಯವನ್ನು ಕೇಳೋಕೆ ಮಾಡೋಕೆ. ಮತ್ತು ಪುಣ್ಯ ಇಲ್ಲದವರಿಗೆ ಬಂದು ಕೇಳ್ರಿ ಇದನ್ನು ಚಂದದಂತಂದ್ರೆ ಯಾರು ಕೇಳ್ತಾರೆ? ಕೇಳೋಕ್ಕೆ ಸಾಧ್ಯ? ನಾಲ್ಕು ಬರ್ಗುಡ್ಸಂಗಿಲ್ಲ, ಅದು ಪಾಪದ ಫಲ ಇರ್ತದಲ್ಲ ಮನಸ್ಸು ಅಂತಃಕರಣದಲ್ಲಿ. ಹಾಗಾಗಿ ಬರೋಂಗಿಲ್ಲ. ಇಲ್ಲಿ ಏನು ಹಾಕತ್ತಾರ ನಿಜಗಳು ಯಾಜ್ಞವಲ್ಕ್ರು? ಅನುರಾಗದಿ ಅಂದ್ರೆ ಪ್ರೀತಿಯಿಂದ ಹೆಂಡತಿಗೆ ನೋಡು ಜಗತ್ತಿನೊಳಗೆ ಎಲ್ಲೋ ಒಬ್ರು ಇಂಥದನ್ನು ಕೇಳೋದು. ಇದನ್ನು ನಿನಗೆ ಇಂಥ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಬಂದದವ್ರೆ ಎಷ್ಟು ಧನ್ಯ ಮೈತ್ರ ನೀನು. ಇಷ್ಟೊಂದು ಪುಣ್ಯಾತ್ಮಳು ನೀನು ಅಂತ ಹೇಳಿಬಿಟ್ಟು ಅವಾಗ ಏನು ಮಾಡ್ತಾರ, ಪ್ರೀತಿಯಿಂದ ಶ್ರೀಗುಣಯುಕ್ತ ಮೈತ್ರಿಗೆ ಆಕಿ ಶಮಾದಿ ಗುಣಗಳಿಂದ ಕೂಡಿದಂಥ ಮೈತ್ರಾದೇವಿ ಪರಮ ವಿರಕ್ತೆ ತಾನೂರು ಭಕ್ತಿಭಾವ ಅಂತ ನೀನೇ ಕೆಲವು ವಿಷಯಗಳು ಬಂದು. ಯಾಕಂದ್ರೆ ಆಕೆ ಎಲ್ಲ ಶಮ ದಮಾದಿ ಅಂತಂದಾಗ ಈ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಈ ತಿತಿಕ್ಷ ಅನ್ನುವಂಥದ್ದು, ತಾಳ್ಮೆ ಸೈರಣೆ ಮಾಡ್ಕೊಳ್ಳುವಂಥದ್ದು, ಉಪರತಿ ಉದಾಸೀನ ಭಾವ ಬರುವಂಥದ್ದು, ಇವೆಲ್ಲವುಗಳನ್ನು ಕೂಡಿದಂಥ ಮೈತ್ರಿ. ಇವೆಲ್ಲ ಗುಣಗಳು ಆಕೆ ಏನು ಕೂಡಿರ್ತಾಳೆ. ಶಮಾದಿ ಗುಣಗಳಿಂದ ಕೂಡಿದಂಥ ಮೈತ್ರಿಯ ದೇವಿಗೆ ಈ ಒಂದು ನಿರ್ಗುಣದ ಅಭ್ಯಾಸವನ್ನು ಹೇಳ್ತಾರೆ ಅವರು. ಅದಕ್ಕೆ ಶ್ರೀಗುಣಯುಕ್ತ ಮೈತ್ರಿಗೆ ಅಂಥ ಸದ್ಗುಣಗಳನ್ನು ಕ್ರೋಢೀಕರಿಸ್ಕೊಂಡಂಥ ಮೈತ್ರ ದೇವಿಗೆ ನಿರ್ಗುಣ ಯೋಗ ಅಭ್ಯಾಸವನ್ನೇ ಪೇಳಿದ ನಿಂತು. ಅಂದರೆ ನಿರ್ಗುಣ ಯೋಗದ ಅಭ್ಯಾಸವನ್ನು ಹೇಳಿದರು. ಯಾವ ರೀತಿ ಅಂದರೆ ಮುಂದೆ ಹೇಳುವ ಪ್ರಕಾರ ಹೇಳ್ತಾರೆ ಅವರು. 4ನೆಯ ನುಡಿ ನೋಡೋಣ. ಮತ್ತು ನಾವು ಗುರುಗಳನ್ನು ಕುರಿತು ಯಾಕೆ ಶರಣಾಗತನಾಗಬೇಕು ಶಂಕ ಬಂದರೆ
ಏನಂತಾರ, ನಾವು ಗುರುಗಳನ್ನು ಕುರಿತು ಯಾಕೆ ಶರಣಾಗತನಾಗಬೇಕು ರೀ? ಮತ್ತು ಶ್ರುತಿಗಳನ್ನು ನಾವೇ ನೋಡಿ ಕೇಸಿ ತಿಳ್ಕೊಬೋದಲ್ಲ. ಶ್ರುತಿಗಳು ಅದಾವ, ಯಾಕಂದ್ರೆ ಈಶ್ವರನ ವಾಣಿಗಳು ಅಂತ ಹೇಳ್ತೀರಿ, ಈಶ್ವರನಿಂದ ಬಂದವ ಅಂತ ಹೇಳ್ತೀರಿ. ಮತ್ತು ಇಂಥ ಶ್ರುತಿಗಳನ್ನು ನೋಡಿ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳಕ್ಕೆ ಯಾಕೆ ಬರೋಂಗಿಲ್ಲ? ಗುರುನೇ ಯಾಕೆ ಬರಬೇಕಿಲ್ಲ ಅಡ್ಡ? ಆತನ ಬಾಯಲ್ಲಿ ನಾವ್ಯಾಕೆ ಕೇಳಬೇಕು ಅಂತ ಶಂಕೆ ಮಾಡಿದ್ರೆ ಉತ್ತರ ಹೇಳ್ತಾರೆ ಅದಕ್ಕೆ 4ನೇ ನುಡಿಯಲ್ಲಿ. ಗುರುವಚನವೇ ಶ್ರುತಿ ಪರಮಾರ್ಥವಿದು ತಾನು ಗುರುವಿಂದೇ ವೇದ್ಯವೆಲ್ಲವೂ ನೋಡೆ, ಗುರುವಾಕ್ಯವಿಲ್ಲದೆ ತ್ರಿಜಗದೋಡಿ ನೊಂದು ದೊರಕೊಳ್ಳಲರಿಯದೆಂತಹರ್ಗೆಯೂ ಅಂತ ಹೇಳ್ತಾರೆ. ನಿಜ ನೋಡ್ರಿ, ಎಷ್ಟು ಒಂದು ಅದ್ಭುತ. ನಿನ್ನೆ ಮಲ್ಲಮ್ಮಮ್ಮ ಹೇಳಿದರು. ಏನು ಹೇಳಿದ್ರಪ್ಪ, ನನಗೇನಿಲ್ಲಪ್ಪ ಮತ್ತೆ ಹುಟ್ಟಿ ಬರಬಾರ್ದು ನೋಡು, ಅಂಥದನ್ನು ಏನಾರು ಇದ್ರೆ ಹೇಳ್ರಪ್ಪ ಅಂದ್ರಂತ. ಯಾಕಂದ್ರೆ ಅಂಥ ಒಂದು ಭಾವ ಇದ್ದವ್ರಿಗೆ ಇಂಥವೆಲ್ಲ ಬರ್ತಾವೇನೋ ಅಂತ ಅನ್ನಿಸ್ತದ. ನಾನು ಒಂದು ವಿಚಾರ ಹೇಳ್ತೀನಿ. ನಾನು ಅಲ್ಲಿ ಊರಾಗ ಅಲ್ಲಿ ಮಠ ಐತೆ, ಮಾರ್ತಾಂಡೇಶ್ವರ ಮಠ ಅಂತ ಹೇಳಿಬಿಟ್ಟು, ಅಲ್ಲಿ ಮಠದಲ್ಲಿ ಗುರುಗಳು ಸಾಬಯ್ಯ ಗುರುಗಳು ಅಲ್ಲಿ ಇರುವಂಥದ್ದು. ಕೆಲವು ಸಲ ನಾವು ಅದನ್ನೇ ಕೇಳಿದಂಥದ್ದು. ಒಂದು ಸಲ ಕೂತ್ಕೊಂಡಾಗ ಅವರು ಇನ್ನೂ ನಾವು ಈ ಜ್ಞಾನಕ್ಕೆ ಬಂದಿರಲಿಲ್ಲ. ನನಗೆ ನಿಜವಾಗಿ ಹಿಂದಿಂದ ಏನು ಪುಣ್ಯ ಅದೇನೋ ಗೊತ್ತಿಲ್ಲ, ನನಗೆ ತಿಳುವಳಿಕೆ ಬಂದಾಗಿಂದನೂ ಅಂಥ ಸದ್ಗುರುಗಳನ್ನು ಕಂಡಂಥವಳು ನಾನು. ಅದು ಸಂಸ್ಕಾರ ಅಂತಾರಲ್ಲ, ಸುಳ್ಳಲ್ಲ. ಮನಸ್ಸಲ್ಲಿ ಹುಡುಗರ ಥರ ಹಿಂಗೆ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಬರೀ ಆ ಗುರುಗಳ ಹತ್ರ ಕೂತ್ಕೊಳ್ಳೋದು, ಅವ್ರು ನೀರು ತಂದು ಕೊಡೋ ಅಂದ್ರೆ ಸರಳಮ್ಮ ನೀರು ತಂದು ಕೊಡೋ ಅನ್ನೋರು. ಅಲ್ಲಿ ಆ ಗುರುಗಳು ಚಿಕ್ಕವಳಿದ್ದಾಗೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನೀರು ಕೊಡೋದು, ಪ್ರಸಾದಕ್ಕೆ ಹಿಂಗೆ ಊಟಕ್ಕೆ ಕೊಡೋದು, ಮತ್ತು ಅವರಿಗೆ ಹಿಂಗೆ ಪೂಜೆ ಏನಾದರೂ ಮಾಡಬೇಕಾದಾಗ ಒಂದು ವಿಭೂತಿ ಕುಂಕುಮ ಮುಂದಿಡೋದು, ಬಟ್ ಅವ್ರ ಮಾತು ಕೇಳೋದು. ಇದರಲ್ಲಿ ನನಗೆ ಇವಾಗ ನೆನಪು ಬರ್ತದೆ, ನನಗೆ ತುಂಬ ನೆನಪು ಬರ್ತದೆ. ಬಟ್ ಏನೇ ಒಂದು ಭಜನೆ ಅದೆಲ್ಲ ಮಾಡಿದ್ರು ಕೂಡ ಆ ರೀತಿ ಮಾಡುವಂಥವಳು. ಭಾಳಷ್ಟು ಹಿಂಗೇ ಭಾಳಷ್ಟು ಅದರಲ್ಲೇ ಭಾವ ಹೋಗುವಂಥದ್ದು. ಅವ್ರು ಏನು ಹೇಳ್ತಾರೆ ಕೇಳಬೇಕು ಅನ್ನೋದು ಅವರಲ್ಲಿ. ಅವ್ರು ನನಗೆ ಭಾಳ ಒಂದು ಸಲ ಈಗ ಭಜನೆ ಅಂತ ಪ್ರತಿ ನಮ್ಮ ಮಾವರು ಮಾರ್ತಾಂಡ ಗುರುಗಳು ಅಲ್ಲಿ ಸಾಬಯ್ಯ ಗುರುಗಳು ಅವರೆಲ್ಲ ಅವ್ರ ಜೊತೆ ಒಡನಾಟ. ಮತ್ತು ಅವರು ಪ್ರತಿ ವರ್ಷ ಆರಾಧನೆ ಅಂತ ಮಾಡ್ತದಲ್ಲಿ. ಆರಾಧನೆಯ ಸಂದರ್ಭದಲ್ಲಿ ಕೂಡ ನಾನು ಇನ್ನೂ ಸ್ವಲ್ಪ ಅಷ್ಟು ತಿಳುವಳಿಕೆ ಇರಲಿಲ್ಲ. ಗುರುವಿನ ಹತ್ರ ಯಾಕೆ ಕೊಡಬೇಕು, ಇದನ್ನು ಯಾಕೆ ಕೇಳಬೇಕು ಅನ್ನುವಂಥ ಭಾವ ಕೂಡ ನನಗೇನೂ ಇರಲಿಲ್ಲ. ಗೊತ್ತೇ ಇಲ್ಲ ನಮಗೆ, ಯಾವುದು ಗೊತ್ತಿಲ್ಲ ನಮಗೆ. ಆದರೂ ಕೂಡ ಬೆಳತಾನ ಕೂತ್ಕೊಳ್ಳೋದು, ಅಲ್ಲಿ ಎಲ್ಲ ಸೇವೆಗಳನ್ನು ಮಾಡೋದು. ಮತ್ತು ಅವರೆಲ್ಲರೂ ಚಹಾ ಕುಡಿಯೋದಕ್ಕೆ ಮಧ್ಯೆ ಭಜನೆ ಬಿಟ್ಟು ಚಹಾ ಕುಡಿಯೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ನೋಡು. ಆ ಟೈಮ್ನಲ್ಲಿ ಮೈಕ್ ಖಾಲಿ ಇದ್ದಾಗ ನಾನು ಒಂದು ಮೈಕ್ ಹೊಗಳಕೋ ಮಾತಲ್ಲ, ಸುಮ್ಮನೆ ಹೇಳ್ತೀನಿ ನಾನು. ಆವಾಗ ಮೈಕ್ ಖಾಲಿ ಇದ್ದಾಗ ನಾನು ತೊಗೊಳಕ್ಕೆ ಎಲ್ಲರೂ ಚಹಾದು ಕುಡಿಯೋಕತ್ತಾರಲ್ಲ, ಈಗ ನನಗೆ ಫ್ರೀ ಅದ ಅಂತ ಹೇಳಿಬಿಟ್ಟು ಅದು ಮೈಕ್ ತೊಗೊಂಡು ಒಂದು ಹಾಡ ಹಾಡಿದೆ ನಾನು. ನೆನಪಿದೆ ನನಗೆ. ಅಲ್ಲಿ ಒಂದು ಜೂನಿ ಥರ ಈ ಮಠದ ಮುಂದ್ಗಡೆ ಬೆಂಕಿ ಮಾಡ್ತಾರೆ, ಮಾಡಿ ಆ ಸಾಧು ಸಂತರು ಬಂದು ಅದ್ರ ಸುತ್ತಮುತ್ತ ಕುಂದಿರ್ತಾರೆ. ಅಲ್ಲಿ ತಿಂತಿಣಿ ಜಾತ್ರೆಗೆ ಬಂದಂಥ ಸಾಧು ಸಂತರು ಎಲ್ಲರೂ ಬರ್ತಿದ್ರು ಅಲ್ಲಿ ಮಠಕ್ಕೆ. ಬಂದಾಗ ಗುರುಗಳು ಕೂಡ ಕೆಲವರೆಲ್ಲ ಸಾಧ್ರಿ ಕಾವಿ ಬಟ್ಟೆ ಹಾಕ್ಕೊಂಡವರು ಮಠದವರು, ಅವರು ಇವರು ಮತ್ತು ಮಾಮೂಲಿ ಎಲ್ಲ ಇರ್ತಾರಲ್ಲ ಆ ಥರದವ್ರು ಎಲ್ಲನೂ ಬಂದು ಆ ಜೂನಿ ಸುತ್ತಮುತ್ತ ಕೂತ್ಕೊಂಡಿರೋರು, ಭಜನೆ ಕೇಳ್ಕೊತ ಕೂಡೋರು, ಮಲಗೋರು. 1-2 ಗಂಟೆ ಆಗಿತ್ತು, ಅವರೆಲ್ಲ ಮಲಗಿದ್ರು. ಮಲಗಿದಾಗ ನಾನು ಅದು ಮೈಕ್ ತೊಗೊಂಡು ಒಂದು ಶಿವನ ಮಂತ್ರವ ಜಪಿಸೋ ಹೇ ಮನುಜ, ಶಿವನ ಮಂತ್ರವ ಜಪಿಸೋ, ಶಿವ ಶಿವ ಎಂದರೆ ಕೈಲಾಸ ನಿನಗೆ, ಹರ ಹರ ಎಂದರೆ ಗುರು ಕಾಯುವ ಕೊನೆಗೆ, ಶಿವನ ಮಂತ್ರವ ಜಪಿಸೋ ಅಂತ ಈ ಹಾಡ ನಾನು ಹೇಳಿದೆ. ಹೇಳಿದ ತಕ್ಷಣ ನಿಜವಾಗಿ ಅವ್ರು ದೊಡ್ಡ ಮಹಾತ್ಮರೇ ಇದ್ದರು. ಅವ್ರು ಯಾವ ಮಠಕ್ಕಂತ ಒಂದು ಸೀಮಿತ ಇರದೇ ಇರುವಂಥವ್ರು. ಅವರು ಸುಮ್ಮನೆ ಯಾತ್ರೆ ಮಾಡೋದು, ತಿರುಗಾಡೋದು. ಕೆಲವರು ಮಾತ್ರ ಎಲ್ಲ ಕಡೆ ತಿರುಗಾಡಿ ಬಂದು ತಮ್ಮ ಸ್ಥಾನದಾಗ ಒಂದು 2-3 ದಿವಸ ಇರಬೇಕಾದ್ರೆ ಅಂಥ ಒಂದು ಜೋಪಡಿನೋ ಒಂದು ರೂಮೋ ಅಥವಾ ಈ ಕುಟೀರ ಥರನೋ ಮಾಡ್ಕೊಂಡಂಥವ್ರು ಅವರು. ಹಿಂಗೆ ಮಠಾಧೀಶರ ಹಂಗಲ್ಲ ಅವರು, ಈ ಥರ ಇರುವಂಥವ್ರು. ಮತ್ತು ಆ ಸಂದರ್ಭದಲ್ಲಿ ಅವ್ರು ಹೆಂಗೆ ಮಾಡ್ತಿದ್ರು, ಕೆಲವರು ನಾವು ನೆಗ್ಲೆಕ್ಟ್ ಮಾಡೋಂಗಿರಲಿಲ್ಲ. ಅವರು ಕೆಲವು ಭಿಕ್ಷಾಟನೆ ಮಾಡುವಂಥ ಸಾಧುಗಳೂ ಇರ್ತಿದ್ರು, ಹಿಂಗೆ ತಿರುಗಾಡೋವಂಥವ್ರನ್ನೂ ಇರ್ತಿದ್ರು, ಯಾತ್ರೆ ಅನ್ನುವಂಥವ್ರನ್ನ ಎಲ್ಲ ಥರ ಸಾಧುಗಳಿರೋ ಅಲ್ಲಿರೋರು. ಆಮೇಲೆ ಅವಾಗೇನಾಗ್ತದಂದ್ರೆ ಈ 1 ಗಂಟೆ 2 ಗಂಟೆಗೆ ಶಸ್ತ್ರ ಹಾಕ್ಕೊಳ್ಳೋರು.
ಅಷ್ಟೊಂದು ಒಂದು ಇತ್ತು ಅವರು. ಆ ಭಜನೆ ಫುಲ್ ನಡೆದಾಗ ಈ ಕಡೆಯಿಂದ ಈ ಕಡೆ ಆ ತಂತಿ ಗೊತ್ತಲ್ಲ, ಶಸ್ತ್ರ ಅಂತ ನಿಮ್ಗೆ ಗೊತ್ತಿರುತ್ತೆ, ತಿಂತಿನಿ ಜಾತ್ರೆ ಒಳಗೆ ಹಾಕ್ಕೊಂತಾರೆ, ನಾವು ನೋಡಿದ್ದೀವಿ. ಈ ಕಡೆಯಿಂದ ಗಲ್ಲಕ್ಕೆ ಚುಚ್ಕೊಂಡ್ರೆ ಈ ಕಡೆ ಬರುವಂಥದ್ದು ಅದು ಶಸ್ತ್ರ. ಹಾಗೆಲ್ಲ ಮಾಡ್ತಿದ್ರು, ಆ ಟೈಮಲ್ಲಿ ಮಾಡ್ತಿದ್ರು ಅವರು ಮಲಗಿದ್ರು. ಈ ಹಾಡ ಹೇಳಿದ ತಕ್ಷಣವೇ ಎಲ್ಲ ಸಾಧುಗಳು ಎದ್ದು ಕೂತ್ಕೊಂಡು ಅವರು ಒಂದೇ ಮಾತು ಹೇಳಿದ್ರಮ್ಮ, ಏನು ಎಂಥ ಒಂದು ಪದ ಹಾಡಾಕತ್ತಿದ್ದೀನಿ ನೀನು ಅಂತ ಹೇಳಿಬಿಟ್ಟು, ಬಟ್ ಏನಂದ್ರೆ ಅವರ ಒಂದು ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ನಾನು. ತಮ್ಮ ಜೋಳಿಗೆಯಲ್ಲಿರುವಂಥ ಒಂದು 100 ರೂಪಾಯಿ 50 ರೂಪಾಯಿ ಏನೇನದವ, ನಿನ್ನ ಕಲ್ಯಾಣ ಆಗಲಿ ಅಂತ ಹೇಳಿಬಿಟ್ಟು ಅಂದಂದು ಅವರು ನನಗೆ 150 ಕೊಟ್ಟರು ನನಗೆ. ಯಾಕಂದ್ರೆ ನನಗೆ ಭಾಳಷ್ಟು ಈ ಒಂದು ಅದರಲ್ಲಿ ಆರಾಧನೆ, ಯಾವ ಜನ್ಮದ ಪುಣ್ಯನ ನಾನು ಹುಟ್ಟಿನಿಂದನೂ ಆ ಥರ ಬಂದದ್ದು. ಆಮೇಲೆ ಕೊನೆಗೆ ಸಾಬಯ್ಯ ಗುರುಗಳಿಗೆ ನಾನು ಹೇಳಿದೆ ಎಲ್ಲ ನನಗೆ, ಅಂದರೆ ಅವರು ಸ್ವಲ್ಪ ಹೋಗುವಂಥ ಸಂದರ್ಭದಲ್ಲಿ ಕೊನೆಗೆ ಅಷ್ಟೊತ್ತಿಗೆ ಆ ಮಠದಾಗಿರುವಂಥವ್ರು ನಮ್ಮ ತಾತರಾಗಿರ್ಬೋದು, ನಮ್ಮ ಮಾವರು ತತ್ವಜ್ಞಾನಿಗಳು, ನಮ್ಮ ಮನೆಯವ್ರ ಸಾಹೇಬ್ರ ತಂದೆ ಅವರು ದೊಡ್ಡ ತತ್ವಜ್ಞಾನಿಗಳು ಅವರು ಕೂಡ. ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟ್ರ್ ಇದ್ದರೂ ಕೂಡ ಇದೇ ಒಂದು ಇದರಲ್ಲಿ ಇದ್ದಂಥವ್ರು ಅವರು. ಅದು ನಮ್ಮ ನಿಜವೇ ಕಣ್ಣಾರೆ ನೋಡಿದ್ದೀವಲ್ಲ, ಬಾಬಾ ಅನ್ನಿಸ್ತದೆ. ಇವಾಗ ನೆನಪಂದ್ರೆ ಎಂಥ ಒಂದು ಗುರುಗಳಪ್ಪ ಅಂತ ಅನ್ನಿಸ್ತದೆ. ಮಾರ್ತಾಂಡ ಗುರುಗಳು, ನಮ್ಮ ಮಾವರು, ಅವರೆಲ್ಲರೂ ನಮಗೆ ತಿಳುವಳಿಕೆ ಬರೋದ್ರಾಗೆ ಎಲ್ಲರೂ ಹೋಗ್ಬಿಟ್ಟಾಗ ಅವಾಗ ಸಾಬಯ್ಯ ಗುರುಗಳದ್ದು ಪಾಪ ಫುಲ್ ಕೊನೆಗೆ ಅವರಿಗೆ ಶರೀರದಲ್ಲಿ ಅನಾರೋಗ್ಯ ಆಗಿಬಿಡ್ತು. ಅವಾಗ ಒಂದು ಮಾತಲ್ಲಿ ಮಠದಾಗ ಕೂತ್ಕೊಂಡಾಗ ನಾನು ಕೇಳಿದೆ, ಅಪ್ಪ ಈ ಶರಣರಿಗೆ ಏನೇನೋ ಹೇಳ್ತಾರಲ್ಲ, ಉಪದೇಶ ತೊಗೊಂಡ ಮೇಲೆ ಏನೇನೋ ಹೇಳ್ತಾರಲ್ಲ, ಮತ್ತು ನೀವು ನಮಗೇನು ಹೇಳಲೇ ಇಲ್ಲಲ್ಲ, ಏನೋ ತಿಳ್ಕೊಬೇಕಂತ ಐತೆ ಮನಸ್ಸಿನಲ್ಲಿ, ಏನೋ ಅನ್ನಿಸ್ತಾ ಇದೆ ನನಗೆ, ನೀವು ಹೇಳಲಿಲ್ಲ, ಅದು ಹೆಂಗೆ ಏನಿರ್ಬೋದು ನನಗೆ ತಿಳಿಸ್ಬೇಕಲ್ಲ, ನೀವು ಏನೇನೋ ಹೇಳೋದು ಇರ್ತದ, ಅವು ಏನದಾವ ಅಂತ ಒಂದು ಮಾತು ನಾನು ಕೇಳಿದೆ. ನಮ್ಮ ಮನೆಯವರು ಇದ್ದರು ಅಲ್ಲಿ ಕೂತ್ಕೊಂಡಾಗ. ಅವ್ರಂದ್ರೆ ನಿಮಗೆ ಮುಂದೆ ಎಲ್ಲ ಸಿಗ್ತದ ಅನ್ನೋ ಒಂದೇ ಮಾತಾಡಿದ್ರು ಅವರು. ಯಾಕಂದರೆ ಭಾಳ ದಿವಸ ಉಳ್ಕೊಳ್ಳಿಲ್ಲ ಅವರು, ಒಂದೇ ನಿಮಗೆಲ್ಲನೂ ಸಿಗ್ತದ ಅನ್ನುವಂಥ ಒಂದು ಮಾತು. ಯಾಕಂದರೆ ಈ ಮಾತು ಯಾಕೆ ನೆನಪು ಅಂತಂದ್ರೆ, ಮಲ್ಲಮ್ಮಮ್ಮ ನಿನ್ನೆ ಗುರುಗಳಿಗೆ ಸ್ವಲ್ಪ ದಿವಸ ಹಿಂದೆಗಡೆ ಯಾವಾಗ ಕೇಳಿದ್ದೀನಿ ಅಂತ ಹೇಳಿದ್ರಲ್ಲ, ಈ ಥರ ಕೇಳಿದೆ ನನ್ನ ಗುರುಗಳ ಹತ್ರ. ಅದು ನೋಡ್ರಿ, ಅಂಥ ಒಂದು ವಿಚಾರಗಳು ಬರಬೇಕಂತಂದ್ರೆ ಆ ಜನ್ಮಾಂತರದ ಪುಣ್ಯದ ಫಲ, ಬೇರೆ ಏನು ಕೇಳೋಕ್ಕಾಗಂಗಿಲ್ಲ ಗುರುವಿನ ಮುಂದೆ. ಅಂಥ ಒಂದು ಭಾವ ಯಾವಾಗ ನಮಗೆ ಇದು ಗುರುವಿನ ಬೆಲೆ ಯಾವಾಗ ಗೊತ್ತಾಯಿತು, ಅಷ್ಟಾದ್ರೂ ನಮ್ಗೆ ಈ ಗುರು ಹಿಂಗಪ್ಪ ಹಂಗೆ, ಬಟ್ ಒಟ್ಟಿನಲ್ಲೇ ನಾವು ಎಲ್ಲ ದೇವ್ರಿಗಿಂತ ಗುರು ಶ್ರೇಷ್ಠ ಅಂತ ಅನ್ನುವಂಥ ಭಾವ ಬರ್ತಿತ್ತು. ಬಟ್ ಹೆಂಗಂತ ಗೊತ್ತಿಲ್ಲ ನನಗೆ. ಯಾವುದು ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಒಬ್ಬ ಗುರುಗಳು ಹೊರ ಕಾವಿ ಬೆಟ್ಟು ಹಾಕ್ಕೊಂಡು ಕೂತಿದ್ದ ಅಂತಂದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಅದೇ ದೇವರೇ ಇಲ್ಲೇ ಕುಂತಾನೆ ಬಿಡು ಅನ್ನುವಂಥ ಫೀಲ್ ಬರ್ತಿತ್ತು ನಮಗಿನ್ನು. ನನ್ನ ಫ್ರೆಂಡ್ ಒಬ್ರು ಅದಾರ, ಅವರು ನಾವು ಎಲ್ಲಿ ಹೋದ್ರು ಕೂಡ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗುವಂಥವ್ರೇನೆ, ಯಾವಾಗಲೂ ಹೋಗುವಂಥವ್ರು. ಅವಾಗ ನಾನು ಹೇಳ್ತಿದ್ದೆ, ಇಲ್ಲ ಗುರುಗಳ ರೂಪನೇ, ದೇವ್ರಗಳ ರೂಪನೇ ಗುರು ಕುಂತಾನೆ ಬಿಡ್ರಿ, ಮತ್ತೆ ಯಾಕೆ. ಇನ್ನು ನಾ ಶಾಸ್ತ್ರಕ್ಕೆ ಅದು ಏನು ಬಂದಿರಲಿಲ್ಲ ಆ ಟೈಮ್ನಲ್ಲೇ ಹೇಳಿದಾಗ ಅವ್ರು ಇವತ್ತಿಗೆ ಹೇಳ್ತಾರೆ, ನೀವು ಇನ್ನೂ ಶಾಸ್ತ್ರದಿಂದ ಏನು ಗೊತ್ತೇ ಇರಲಿಲ್ಲ, ಆ ಟೈಮ್ನಲ್ಲೇ ಗುರುವೇ ಒಂದು ದೇವ್ರ ರೂಪ ಅಂತ ನೀವು ಅಂದ್ಕೊಂಡವ್ರು ಸರಳ, ನನಗೆ ಇವಾಗ ಗಾಬರಿ ಆಗ್ತದ ಅಂತ ಅಂತಾರೆ ಅವ್ರು. ಯಾಕಂದರೆ ಇವಾಗ ರಾಮಕೃಷ್ಣ ಪರಮಹಂಸರ ಒಂದು ವಿಚಾರಗಳನ್ನು ಅವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರದಾಗ ಅದಾರ ಅವರು. ಈ ರೀತಿಯಾಗಿ ಈ ವಿಚಾರಗಳು ಬರ್ಬೇಕಂತಂದ್ರೆ ನಿಜವಾಗಿ ಆ ಪುಣ್ಯದ ಫಲ ಅಂತ ಅನ್ನಿಸ್ತದೆ, ಹಿಂದಿನ ಜನ್ಮಾಂತರದ ಫಲ. ಇಲ್ಲಾಂದ್ರೆ ಸುಮ್ಮನೆ ಎಲ್ರಿಗೆ ಬರ್ತಾವೇನಂದ್ರೆ ಇವು ಬರೋಂಗಿಲ್ಲ. ನಮ್ಗೆ ಗೊತ್ತಿರದೇನೆ ಕೆಲವೊಂದು ವಿಚಾರಗಳು ಬಂದಿರ್ತಾವೆ. ಯಾವಾಗ ಗುರುವಿನ ಬೆಲೆ ಹಿಂಗೈತಪ್ಪ, ಗುರು ಪರಬ್ರಹ್ಮ ಸ್ವರೂಪ ಅದಾನ, ಎಷ್ಟೋ ವಿಚಾರಗಳು ನನಗೆ ಬಂದು ಈ ಶಾಸ್ತ್ರದಲ್ಲಿ ಪ್ರಾಕ್ಟಿಕಲ್ಲಾಗಿ ನಾನು ಕಂಡಂಗಾಯ್ತು, ಕೇಳ್ದಂಗಾಯ್ತು. ಆವಾಗ ಎಷ್ಟೋ ಖುಷಿ ಆಯಿತು. ಏನಪ್ಪ ಇದ್ರಾಗ ಇದ್ದಂಥವು ನಾನು ಮೊದಲೇ ನನ್ನ ತಲೆಗೆ ಬರ್ತಿದ್ವಲ್ಲ ಈ ವಿಚಾರಗಳು, ಇದು ಎಷ್ಟು ಕರೆಕ್ಟ್ ಅದ, ಎಷ್ಟು ಸೂಕ್ತ ಅದಾವಲ್ಲ, ನನ್ನ ಭಾವನೆಯಲ್ಲಿ ಬಂದಂಥ ವಿಚಾರಗಳು ಇಲ್ಲಿ ನೋಡ್ತಾ ಇದ್ದೀನಲ್ಲ ಅನ್ನುವಂಥ ಫೀಲ್ ನನಗಾಗ್ಯದ ಈ ಶಾಸ್ತ್ರ ಕೇಳ್ತಾ. ಅಷ್ಟೊಂದು ಅದ್ಭುತ. ಅದಕ್ಕೆ ಒಂದು ಸಲ ಗುರುಗಳು ಒಂದು ಸಲ ಕೇಳಿದ್ರು, ಅಲ್ಲ ನಿಮ್ಗೆ ದೇವ್ರದ್ದೇನ್ರಿ ಬೇಕಾದಷ್ಟು ಅದಾವಲ್ಲ, ಗುರುನೇ ಯಾಕೆ ಬೇಕು ಹೇಳು. ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಬಸವಾನಂದ್ರೆ ಕೇಳಿದ್ರು ನಮಗೆ. ಯಾಕೆ ಬಸವಾನಂದ್ರ ಸಾಮಾನ್ಯ ಇರಲಿಲ್ಲ, ಅವರು ಎಲ್ಲ ಶಿಷ್ಯರುಗಳಿಗೆ ಸ್ವೀಕಾರ, ಎಲ್ಲ ಜನರಿಗೆ ಶಿಷ್ಯ ಅಂತ ಸ್ವೀಕಾರ ಮಾಡ್ತಿರ್ಲಿಲ್ಲ ಅವರು. ಯಾರು ತಾವು ತಮ್ಮ ಒಳಗಡೆ ತಾವು ಪರೀಕ್ಷೆ ಮಾಡಿ ಇವರು ಈ ಒಂದು ಜ್ಞಾನಕ್ಕೆ ಅಧಿಕಾರಿಗಳು ಅದಾರ ಅಂತ ತಮಗೆ ಅನಿಸಿದಾಗ ಮಾತ್ರ ಅವರು ಶಿಷ್ಯರಾಗಿ ಸ್ವೀಕಾರ ಮಾಡುವಂಥ ಒಂದು ಗುರುಗಳಿದ್ರು ಅವರು. ಸುಮ್ಮನೆ ಎಲ್ಲರಿಗೂ ಅವ್ರು ಕೇಳಲಿ ಬಿಡಲಿ ನಿರ್ದಾಕ್ಷಿಣ್ಯವಾಗಿ ಮಾತಾಡಿ ಅವ್ರು ಏನಾರ ಮಾಡಲಿ ಅನ್ನೋರು. ಅಂಥ ಒಂದು ಅಧಿಕಾರಿ ಶಿಷ್ಯರು ಕಂಡ್ರೆ ಭಾಳ ಪ್ರೀತಿ ತೋರಿಸಂಥ ಯಾರು ಬಸವಾನಂದರು. ಅವ್ರು ನಾವು ಹೋದಾಗ ಭಾಳ ಖುಷಿ ಆಗ್ತಿತ್ತು ನೋಡಿದಾಗ. ಆದರೂ ಕೂಡ ಒಂದು ಮಾತು ಹೇಳಿದ್ರು ಅವರು,
ನಾವು ಆದಷ್ಟು ಅದು ಅವ್ರನ್ನ ಮತ್ತು 95 ವಯಸ್ಸದ ಕಳ್ಕೊಂಡ್ರಂದ್ರೆ ನಾವು ಈಗ ಜ್ಞಾನ ಪಡ್ಕೊಳಕ್ಕಾಗಂಗಿಲ್ಲ. ಒಂದು ದಿವಸ ನಾವು ತಪ್ಪಿಸ್ಬಾರ್ದು ಅಂತ ಪ್ರತಿ ದಿವಸ ನಾವು ಹೋಗೋರು. ಯಾಕಂದ್ರೆ ಅಪರೂಪಕ್ಕೆ ಐತೆ ಇದು ಅಂತ ಹೋಗಿ ಕೂತ್ಕೊಂಡು ಕೇಳಿದಾಗ ಒಂದು ಸಲ ಅವ್ರು ಹೇಳಿದರು, ಅಲ್ಲ ಈ ದೇವರು ದಿಂಡ್ರುಗಳು ಭಾಳ ಅದಾವ. ನಾವಿನ್ನೂ ಸ್ಟಾರ್ಟಿಂಗಿಗೆ ಹೋಗ್ತೀವಿ, ನಮ್ಗೆ ಶಾಸ್ತ್ರ ಜ್ಞಾನನೇ ಇಲ್ಲ, ಗೊತ್ತಿಲ್ಲ ನಮಗೇನು 3 ಗುಣಗಳು ಅಂತಲೇ ಗೊತ್ತಿರಲಿಲ್ಲ, ನಮಗೇನು ಗೊತ್ತಿಲ್ಲ. ಆವಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ 1 ತಿಂಗಳು 2 ತಿಂಗಳು ಅಷ್ಟೇ ಹೋಗಕತ್ತೀವಿ, ನಾವು ತಿಳ್ಕೊಳಕತ್ತೀವಿ. ಆ ಟೈಮ್ನಲ್ಲಿ ಅಂದರು, ಹೌದು ನಿಮ್ಗೆ ಯಾಕೆ ಬೇಕು ಗುರುಗಳು? ನಿಮ್ಗೇನಾದ್ರೂ ಬೇಕಾದರೆ ದೇವ್ರು ಅದಾವ, ದಿಂಡ್ರು ಅದಾವ, ಅಲ್ಲಿ ಹೋಗಿ ಕುಂತು ಕೇಳ್ಬೋದು. ಇಲ್ಲಿ ನಿಮಗೆ ಬೇಕಾದಂಥವು ಅಲ್ಲಿ ಕೇಳಿದ್ರೆ ಬೇಕಾದಷ್ಟು ಸಿಗ್ತಾವೆ, ಮತ್ತು ಗುರುನೇ ಯಾಕೆ ಬೇಕು ನಿಮ್ಗೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ನನ್ನಲ್ಲಿರಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವಾಗ ಭಾಳ ಗಾಬರಿ ಆಗಿಬಿಡ್ತು ನನಗೆ. ಎಷ್ಟು ಒಂದು 2-3 ದಿವಸ ತಲೆಗೆ ಅದೇ ಕೊರಿತಾ ಇತ್ತು. ಹೌದಲ್ಲ, ಯಾಕೆ ನಾನು ಗುರುವಿನಿಂದ ನಾವು ಏನು ಪಡ್ಕೊಳ್ಬೇಕು, ಗುರುವಿಂದ ನಾವು ಏನು ತೊಗೊಳ್ಬೇಕು, ಈ ಗುರುವಿಂದ ನಮಗೇನು ಪ್ರಯೋಜನ ಐತೆ, ಇವೆಲ್ಲ ನನ್ನ ತಲೆಯಲ್ಲಿ ಕೊರಿತಾ ಇದ್ದು. ಅವ್ರು ಕೇಳಿದಂಥ ಪ್ರಶ್ನೆ ನನ್ನ ತಲೆಯಲ್ಲಿ ಹೋದಾಗ ಹೌದಲ್ಲ, ದೇವ್ರ ದಿಂಡ್ರು ಅದಾವ ಬೇಡ್ಕೊಳಕ್ಕೆ, ನಮಸ್ಕಾರ ಮಾಡಕ್ಕೆ, ನಮಗಿಂಥದ್ದು ಕೊಡುವಂತ ಹೇಳೋದಕ್ಕೆ ಮಾಡೋದಕ್ಕೆ ದೇವ್ರ ದಿಂಡ್ರ ಹತ್ರ ಹೋಗ್ಬೋದು. ಅದು ಈ ಮನುಷ್ಯನ ರೂಪವಾಗಿರುವಂಥ ಸದ್ಗುರು, ಆತನಿಂದ ನಮಗೇನು ಪ್ರಯೋಜನ ಅದ, ಆತನಿಂದ ನಮಗೇನಾದ ಲಾಭ ಅನ್ನುವಂಥದ್ದೇ ನನಗೆ ಗೊತ್ತಿರಲಿಲ್ಲ. ಯಾವಾಗ ಇದಕ್ಕೆ ನಾವು ಬಿಡದೆ ಹೋದಿವಿ, ಅವಾಗ ಗೊತ್ತಾಯ್ತು, ಬಾಬಾ ಸದ್ಗುರುನಾಥ ಎಂಥಾತಪ್ಪ, ಇಂಥ ಬಂಧನವನ್ನು ಕಳೆಯುವಂಥವನು. ಎಷ್ಟೋ ಜನ್ಮಾಂತರದ ಒಂದು ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಗುರುವಿನಿಂದ ಐತಪ್ಪ, ಬೇರೆ ಜಗತ್ತಿನ ಒಳಗೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನುವಂಥ ಭಾವ ಆವಾಗ ನಮಗೆ ಗೊತ್ತಾಯ್ತು. ನೋಡ್ರಿ ಹಿಂಗದ. ಅದಕ್ಕೆ ಮನಸ್ಸಿನಲ್ಲಿ ನಾವು ಸಂಸ್ಕಾರ ರೂಪವಾಗಿ ಎಷ್ಟೇ ಇರಲಿ, ಮೊದಲು ಹಿಂದೆ ಭಾಳ ಮಾಡ್ಕೊಂಡಿದ್ದೀವಿ, ಅಂಥ ಗುರುಗಳು ಸಿಕ್ಕಿದಾರ ನಮಗಾದರೂ ಅವಾಗ ಜ್ಞಾನ ಆಗಿಲ್ಲ. ಏನೋ ನಾವು ಸಪ್ತಭೂಮಿಕೆಯಲ್ಲಿ 1ನೇದ್ದು ಸುಖೇಚ್ಛ, ಸುವಿಚಾರ, ಅಸಂಗ ಅಂತ ಇವು 3 ಒಳಗಡೆ ಏನಾದರೂ 1 ಭೂಮಿಕೆ 2 ಭೂಮಿಕೆ ನಾವು ಮಾಡಿಕೊಂಡು ನಮಗಿನ್ನೂ ಜ್ಞಾನ ಆಗದೆ ಈ ಪ್ರಾಣ ಹೋಗಿತ್ತು ಅಂತಂದಾಗ ಅವಾಗ ಇದು ಸಂಸ್ಕಾರದಲ್ಲಿ ಅಡಗಿರ್ತಾವೆ ಇವು. ಅದಕ್ಕೆ ಇದು ಯಾವತ್ತೂ ಕಡಿಮೆ ಆಗೋದೇ ಇರುವಂಥದ್ದು. ಇದು ಹಂಗೆ, ಯಾಕಂದರೆ ಇದು ಕೇಳಿದ ಮೇಲೆ ಅದು ಹೋಗ್ತದಂತಲ್ಲ, ಇದು ಉಳ್ಕೊಂಡ್ಬಿಡ್ತದೆ. ಇದು ದೊಡ್ಡ ಸಂಪತ್ತಿದು. ಇದು ಮತ್ತೆ ನಮಗೆ ಮುಂದೆ ಆನಂದಕ್ಕೆ ದಾರಿ ಮಾಡಿಕೊಡ್ತದೆ ಇದು. ಅದು ಯಾಕಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಕೇಳಿದ್ದೀವಿ, ಆಗಲೇ ನಮ್ಮ ಶರೀರ ಹೋಯಿತು ಅಂತಾಗ ಅದಕ್ಕೆ ಫಲಗಳು ಇರ್ತಾವಲ್ಲ. ಈಗ ಸುಖೇಚ್ಛ ಒಂದು ಭಾವ ಬಂದದ, ಆಮೇಲೆ ಅಲ್ಲಿ ಸುವಿಚಾರ ಮಾಡುವಂಥದ್ದು, ಗುರು ಮುಖಾಂತರ ಸುವಿಚಾರ ಮಾಡಕತ್ತೀವಿ. ಅಷ್ಟೊತ್ತಿಗೆ ನಮ್ಮ ಪ್ರಾಣ ಹೋಗ್ಬಿಡ್ತು, ಆಯುಷ್ಯ ಮುಗಿದ್ಬಿಡ್ತು ಅಂತಂದಾಗ ಅವು ಸಂಸ್ಕಾರ ಉಳಿದಿರ್ತಾವೆ. ಅಷ್ಟಕ್ಕೆ ನಮಗೆ ಮುಕ್ತಿ ಆಗಿಬಿಡ್ತದೆ. ನಮಗೆ ಆಗಲ್ಲ, ಸಂಸ್ಕಾರ ಅದಾವೆ, ಗುರು ಸೇವೆನೂ ಮಾಡೀವಿ, ಗುರುವಿನ ಮುಖಾಂತರ ಕುಂತು ಕೇಳಕತ್ತೀವಿ, ಇನ್ನು ದೃಢ ಜ್ಞಾನ ಆಗಿಲ್ಲ, ಅಪರೋಕ್ಷ ಜ್ಞಾನ ನಮಗೆ ಆಗಿಲ್ಲ, ಆದರೂ ಕೂಡ ನಾವು ಹೋಗ್ಬಿಟ್ಟಿವಿ ಅಂತಂದ್ರೂ ಕೂಡ ಎಷ್ಟು ದೊಡ್ಡ ಲಾಭ ಅದಂದ್ರೆ ಕೇಳಿದ್ದು ವ್ಯರ್ಥ ಆಗಲಿಲ್ಲ, ಒಳಗಡೆ ಉಳ್ಕೊಂಡಿದ್ದಾವೆ. ಅವು ಪ್ರಕಟ ಆಗಬೇಕಾಗ್ಯದ, ಒಳಗಡೆ ಇದ್ದು ಅಂತ ಪ್ರಕಟ ಆಗಬೇಕಾಗ್ಯದ. ಏನು ಮುಂದಲುವಿನ ಭೂಮಿಕೆಗಳದಾವ ಅದು ಸಾಧಿಸ್ಕೊಳ್ಬೇಕಾಗ್ಯದ ನಾವು. ಮತ್ತು ಅವಾಗ ಒಳ್ಳೆ ಜ್ಞಾನಿ ಹೊಟ್ಟೆಗರಾಗಲಿ, ಉತ್ತಮರು ಹೊಟ್ಟೆಗಾಗಲಿ ಆ ಒಂದು ಗರ್ಭದಲ್ಲಿ ಬಂದು ಮತ್ತೆ ತಿರ್ಗಾ ಈಗ ಹಿಂದೆ ಮಾಡಿವಪ್ಪ ಅಂತಂದ್ರೆ ಅಂಗ ಸಂಸ್ಕಾರ ಮುಕ್ತನಾಗ್ತಾನೆ ಅಂದ್ರೆ ಆಗಕ್ಕೆ ಬರೋಂಗಿಲ್ಲ. ಮತ್ತೆ ಗುರುವಿಗೆ ಶರಣಾಗತನ ಆದಾಗ ಮಾತ್ರ ಅವಾಗ ನೀನು ಮುಂದಿನ ದಾರಿ ಏನೇನದ ಮತ್ತೆ ಮಾಡ್ಕೊಂಡು ಅವಾಗ ನೀನು ಮುಕ್ತನಾಗಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಇಲ್ಲಿ ಗುರುವಿಂದ ಭಾಳ ದೊಡ್ಡ ಕೆಲಸ ಅದ ಅನ್ನುವಂಥದ್ದು. ಅದೇ ಮತ್ತು ಎಲ್ಲಿ ಹೊಕ್ಕೊಂಡ್ರೂ ಕೂಡ ಈ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಗಲಿ. ಕಣ್ಣಿಗೆ ಪರಿ ಬಂದದ ಕಾಣವಲ್ದು ಸಾಮಾನ್ಯ, ಯಾಕಂದ್ರೆ ಅಜ್ಞಾನದ ಒಂದು ಪರಿ ಬಂದುಬಿಟ್ಟದಲ್ಲ, ನಿಜವಾದಂಥ ವಸ್ತುಗಳು ನಮಗೆ ಕಾಣ್ತಾ ಇಲ್ಲ, ನಿಜವಾದ ಒಂದು ವಸ್ತು ಕಾಣ್ತಾ ಇಲ್ಲ ನಮಗೆ. ಅಜ್ಞಾನದ ಪರೆಯಲ್ಲಿ ಇವೆಲ್ಲ ಕತ್ತಲ್ದಾಗಿದ್ದಂಗೆ ಜನನ ಮರಣ ಅನ್ನುವಂಥದ್ದು, ದೃಶ್ಯ ಪ್ರಪಂಚ ಅನ್ನುವಂಥದ್ದು, ನಾವು ಮಾಡುವಂಥ ಸಂಸಾರ ಇವೆಲ್ಲ ಏನದ ಅಂತಂದ್ರೆ ಅಜ್ಞಾನ ಒಂದು ಕತ್ತಲೆಯಲ್ಲಿ ನಾವಿದ್ದಂಗೆ. ಅಲ್ಲಿ ಬೆಳಕು ಬರಬೇಕಾಗಿತ್ತು. ಈ ಅಜ್ಞಾನವನ್ನು ಕಣ್ಣಿನ ಒಂದು ಪರಿ ಹೋಗ್ಬೇಕಾಗಿತ್ತಂದ್ರೆ ಗುರು ಮುಖಾಂತರನೇ ಈ ಪರಿಯ ಆಪ್ರೇಷನ್ ಆಗ್ತದೆ. ಯಾವಾಗ ಆತ ಆಪ್ರೇಷನ್ ಮಾಡಿ ಈ ಅಜ್ಞಾನ ಅನ್ನುವಂಥ ಪರಿಯನ್ನು ತೆಗಿತಾನ ಅವಾಗ ನಿಜ ವಸ್ತು ಅವಾಗ ನಿನಗೆ ಹಿಂಗೆ ಕಣ್ಣು ತೆಗೆದು ಪಳ ಹಿಂಗೆ ಬಿಟ್ಟು ಹೌದಲ್ಲ ಇದೇನು ಕಣ್ಣಿಗೆ ಕಾಣ್ತದಲ್ಲ ಇದು ಅಜ್ಞಾನ ಕತ್ತಲು ಅನ್ನುವಂಥದ್ದು, ಇವೆಲ್ಲ ಪದಾರ್ಥಗಳು ಇವೆಲ್ಲ ಏನದಾವ ಅವೆಲ್ಲ ಹೋಗಿ ನಿಜ ವಸ್ತು ನಿನ್ನ ಕಣ್ಣಿಗೆ ಕಾಣಕ್ಕೆ ಶುರುವಾಗ್ತದೆ. ಆ ಒಂದು ಡಾಕ್ಟ್ರ್ ಭವವೈದ್ಯ ಯಾರಪ್ಪ ಅಂದರೆ ಸದ್ಗುರು, ಆತನಿಂದನೇ ಕೆಲಸ ಸಾಧ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಗುರು ವಚನವೇ ಶ್ರುತಿ ಪರಮಾರ್ಥವಿದು ತಾನು ಗುರುವಿಂದೇ ವೇದ್ಯವೆಲ್ಲವೂ ನೋಡೆ, ಗುರುವಾಕ್ಯವಿಲ್ಲದೆ ತ್ರಿಜಗದೊಳೆ ಏನೊಂದು ದೊರಕೊಳ್ಳಲರಿಯದು ಎಂತಾರ್ಗೆಯೋ. ಏನು ಹೇಳ್ತಾರ,
ಅಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರ ಅಂದ್ರೆ ಒಂದು ಕಾಲಕ್ಕೆ ಶ್ರುತಿಯನ್ನು ನೋಡಿ. ಈ ಗುರುವಿಂದ, ಯಾಕಂದ್ರೆ ಗುರುವಚನವೇ ಶ್ರುತಿ ಅಂತದ. ಗುರುವಚನವೇ ಶ್ರುತಿ ಅಂತಂದ್ರೆ ಮತ್ತು ಈ ಹಿತವಾದಂಥ ಉಪದೇಶಕನಾದಂಥ ಹಿತೋಪದೇಶಕನಾದಂಥ ಗುರುವಿನ ವಾಕ್ಯವೇ ಶ್ರುತಿ ಐತೆ. ಇದು ತಾನೇ ಪರಮಾತ್ಮ, ಇದೇ ನಿಜ. ಆತನ ವಾಕ್ಯನೇ ನಿಜವಾಗಿರುವಂಥದ್ದು, ಅದೇ ಜ್ಞಾನವಾಗಿರುವಂಥದ್ದು. ಅದಕ್ಕೆ ಗುರುವಿಂದ ಎಲ್ಲವೂ ಗೋಚರ ಆಗುವಂಥದ್ದು. ಗುರುವಿಂದನೇ ಇದೆಲ್ಲ ನೋಡೋಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಶ್ರುತಿಯನ್ನು ನೋಡಿ ನಾವು ಅಶುದ್ಧವಾಗಿ ವಿರುದ್ಧವಾಗಿ ಅರ್ಥವನ್ನು ಮಾಡಿದರೆ, ಯಾಕಂದರೆ ಯಾಕೆ ಇದನ್ನು ಗುರುವಿಗೆ ಆಗತ್ತನಾಗಬೇಕು, ಈ ಶ್ರುತಿಗಳನ್ನು ನಾವು ಗುರು ಮೂಲಕನೇ ತಿಳಿಲಿಕ್ಕೆ ಬರಬೇಕು, ತಿಳಿಬೇಕು. ಮತ್ತು ಯಾಕೆ ನಾವು ಗುರುವಿಗೆ ಯಾಕೆ ಆಗಬೇಕು? ಶ್ರುತಿ ಪ್ರಮಾಣಗಳದಾವ, ಈಶ್ವರನ ವಾಕ್ಯಗಳದಾವ. ಗುರುವಿಗೆ ನಾವ್ಯಾಕೆ ಸೇವಾದಿಗಳನ್ನು ಮಾಡಿ ಅಪ್ಪ ನೀ ಹೇಳಪ್ಪ ಅಂತೇಳಿ ಅತಿಗ್ಯಾಕೆ ಶರಣಾಗತನಾಗಬೇಕು? ನಮಗೆ ಗ್ರಂಥಗಳು ಇರ್ತಾವೆ, ಶ್ರುತಿ ವಾಕ್ಯಗಳು ಇರ್ತಾವೆ, ತೊಗೊಂಡ್ಕೇಸ್ ನಾವು ಓದ್ಕೊಂಡು ಕುಂತ್ರೆ ಆಯ್ತಪ್ಪ. ಮತ್ತು ಯಾಕೆ ಗುರುವಿನ ಹತ್ರ ಹೋಗ್ಬೇಕು? ನಮಗೆ ಜ್ಞಾನ ಆಗ್ತದೆ, ಅವ್ರ ಹತ್ರನೇ ಯಾಕೆ ಹೋಗ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ಕಾಲಕ್ಕೆ ಶ್ರುತಿಗಳನ್ನು ನೋಡಿ ಅವು ಅಶುದ್ಧವಾಗಿ ವಿರುದ್ಧವಾಗಿ ಅರ್ಥವನ್ನು ಮಾಡಿದರೆ, ಅಂದರೆ ಶ್ರುತಿ ಹೀಗಲ್ಲ ಅಂತ ತಿಳಿಸ್ತದೆ ಅನ್ನೋದು. ಗ್ರಂಥವನ್ನು ತಗೊಂಡು ಶ್ರುತಿ ಪ್ರಮಾಣಗಳದಾವ, ನಾವೆಲ್ಲ ವೇದ ಉಪನಿಷತ್ತುಗಳು ಅಂತ ಹೇಳ್ತೀವಲ್ಲ, ಇವು ಶ್ರುತಿ ಪ್ರಮಾಣಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಓದ್ತೀವಿ. ಓದಿದಾಗ ಅದು ನಮಗೆ ನಾವೇನು ಅದು ಸರಿ ತಿಳ್ಕೊಂಡಿರ್ತೀವೋ ತಪ್ಪು ತಿಳ್ಕೊಂಡಿರ್ತೀವಿ ಯಾರಿಗೆ ಗೊತ್ತು? ಅಲ್ಲಿ ನೋಡ್ಕೇಸಿ ನಾವು ಅಶುದ್ಧವಾಗಿವಿ. ಯಾಕಂದ್ರೆ ನಾವು ಅದನ್ನು ಅದು ಇರುವಂಥದ್ದು ಒಂದು ಶಬ್ದ, ನಾವು ತಿಳ್ಕೊಂಡಂಥದ್ದು ಒಂದು ಶಬ್ದ ಅಂದ್ಕೊಂಡಾಗ ಶ್ರುತಿ ಏನಾದರೂ ಇಲ್ಲ, ನಾನು ಇದರಲ್ಲಿ ಇರುವಂಥ ಅಕ್ಷರ ನಾನು ಬೇರೆನೇ ಇದ್ದೀನಿ, ನೀ ತಪ್ಪು ತಿಳ್ಕೊಂಡಿದ್ದೀನಿ ನೋಡಂತ ಏನಾದರೂ ಶ್ರುತಿ ವಾಕ್ಯ ಬಂದು ಹೇಳ್ತದ ನಿನಗೆ? ಹೇಳಂಗಿಲ್ಲಲ್ಲ. ಅದಕ್ಕೆ ಇದನ್ನು ಈ ಒಳಗಡೆ ಗೂಢಾರ್ಥ ಇರ್ತದೆ. ಈ ವಾಕ್ಯಗಳು ಸುಮ್ಮನೆ ಅಲ್ಲ, ಅವನು ಮಸಕು ಅದರಲ್ಲಿ ಗೂಢಾರ್ಥ ಇರ್ತಾವೆ. ಅದ್ರಾಗ ಭಾಳಷ್ಟು ಗೂಢಾರ್ಥ ಇರ್ತದೆ. ಅದನ್ನು ಬಿಚ್ಚಿ ಹೇಳುವಂಥ ಸದ್ಗುರು. ಇದು ನೋಡು, ಈ ಥರ ತಿಳ್ಕೊಳ್ಳುವಂಥದ್ದು ಅಲ್ಪ, ಹಿಂಗೆ ತಿಳ್ಕೊಂಡ್ರೆ ಗುರುವಾಕ್ಯ ಹಿಂಗೈತೆ, ಈ ವಾಕ್ಯದ ಅರ್ಥವು ಹಿಂಗಾದು ನೋಡು ಅಂತ ನಿಶ್ಚಯವಾಗಿ ಅನುಭವಕ್ಕೆ ಬರಂಗೆ ತಿಳಿಸ್ತಾರೆ ಅವರು. ಸುಮ್ಮನೆ ಹಾಗೆ ಹೇಳಂಗಿಲ್ಲ. ಅದಕ್ಕೆ ಸದ್ಗುರು ಈ ಶ್ರುತಿ ಪ್ರಮಾಣ ಇರಬೇಕು, ತಮಗೆ ಅನುಭವ ಪ್ರಮಾಣ ಇರಬೇಕು, ಇವೆಲ್ಲ ಯುಕ್ತಿ ಪ್ರಮಾಣ ದೃಷ್ಟಾಂತ ಕೊಟ್ಟು ಹೇಳಬೇಕು. ಶ್ರುತಿ ಪ್ರಮಾಣನೇ ಇರಬೇಕು, ಆತನ ಅನುಭವನೂ ಇರಬೇಕು, ಮತ್ತು ದೃಷ್ಟಾಂತಕ್ಕೂ ಬರಬೇಕು, ದೃಷ್ಟಾಂತ ಕೊಟ್ಟು ಹೇಳಬೇಕು. ಯಾಕಂದ್ರೆ ಅದು ಹಂಗೆ ತಿಳಿಸುವಂಥದ್ದಲ್ಲ. ಹಿಂಗೆ ತಿಳಿಸಿದ್ರೆ ಹಿಂಗೈತೆ, ಹಿಂಗೆ ತಿಳಿಸಿದ್ರೆ ಹಿಂಗೈತೆ ಅಂತ ಅದೆಲ್ಲ ಗೊತ್ತಿದ್ದು ಆ ದೃಷ್ಟಾಂತವನ್ನೇ ಹೇಳಿ ಅದಕ್ಕೆ ದ್ರಾಷ್ಟಾಂತಕ್ಕೆ ಹೋಗಿ ತಿಳಿಸ್ಬೇಕತ್ತ. ದೃಷ್ಟಾಂತ ಹೇಳಿ ಮತ್ತು ದ್ರಾಷ್ಟಾಂತಕ್ಕೆ ಹೋಗುವಂಥದ್ದು. ಈ ರೀತಿ ತಿಳಿಸ್ತಾನೆ ಸದ್ಗುರುನಾಥ. ನಿಶ್ಚಯವಾಗಿ ಅನುಭವ ಬರಂಗೆ ಹೇಳ್ತಾರೆ. ಅದರಿಂದ ಗುರುವಾಕ್ಯವೇ ಶ್ರುತಿ ಅಂತ ಹೇಳೋದು. ಗುರುವಾಕ್ಯ ಶ್ರುತಿ ಅದು ನೋಡು. ಬರೀ ನಿಂದ ನೀನೇ ಓದ್ತೀನಿ ಅಂದ್ರೆ ಇಲ್ಲ. ಅದಕ್ಕೆ ಅವೇದ್ಯವಾದ ಬ್ರಹ್ಮ ಗುರುವಿನಿಂದ ವೇದ್ಯ ಆಗ್ತದೆ. ಯಾಕಂದ್ರೆ ಅದು ನಮಗೆ ಗೋಚರ ಆಗದೇ ಇರುವಂಥದ್ದು, ಅದು ನಿಲುಕದೇ ಇರುವಂಥದ್ದು ಗುರುವಿನಿಂದ ನಮಗೆ ಸಾಧ್ಯ ಆಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಅಂದ್ರೆ ಅದರ ಅಪರೋಕ್ಷ ಜ್ಞಾನ ಆಗ್ತದೆ. ಅದರಿಂದ ಈ ಲೋಕದಲ್ಲಿ ಇಲ್ಲಿ ಭಾಳಷ್ಟು ನಮಗೆ ಯಾರು ಶ್ರೀರಾಮಚಂದ್ರ ಆಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ವಸಿಷ್ಠರಾಗಿರ್ಬೋದು, ಸಾಂದೀಪ್, ಇವರೆಲ್ಲರೂ ಯಾಕಂದ್ರೆ ಈ ಪರಮಾತ್ಮನ ಸ್ವರೂಪನೇ ಇದ್ದರು. ಆದ್ರೆ ಮುಮುಕ್ಷುಗಳು ನಮಗೆ ಬೇಕಾದಷ್ಟು ಜನ ಭೂಮಿ ಮೇಲೆ ಶರೀರ ತೊಗೊಂಡು ಹುಟ್ಟುತ್ತಾರೆ. ಇವು ದಾರಿ ತಪ್ಪಬಾರ್ದು. ಅದಕ್ಕೆ ಶ್ರುತಿಗಳನ್ನೇ ಓದಿದಾಗ ಜ್ಞಾನ ಆಗ್ತದಂತ ಅದು ಭಾಳ ತಪ್ಪು ತಿಳ್ಕೊಂಡ್ಬಿಡ್ತಾವೆ. ಇವು ಮೊದಲೇ ಚದಾಂಬ್ರದಾವ ಅಂತಿದ್ರು, ತಾತಾರಂಗ ಅಂತಿದ್ರು. ಮನಸ್ಸು ಅನ್ನುವಂಥದ್ದು ಭಾಳ ಚದಮೈತ್ರಿ ಅಂತಿದ್ರು ಅವರು. ಅದಕ್ಕೆ ಇಂಥ ಜನರು ಇರ್ತಾರಂತ ಹೇಳ್ಬಿಟ್ಟೆ ಅವರೇ ಮನುಷ್ಯನ ರೂಪಾಗಿ ತೊಟ್ಕೊಂಡು ಬಂದು ಗುರುಗಳನ್ನು ಮಾಡ್ಕೊಂಡು ಈ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾದರು ಅಂತಾರೆ. ನಾವು ಹೇಳ್ತೀವಿ ಅಲ್ಲ ಗುರುವಿನ ಮೂಲಕನೇ ಆಗ್ಬೇಕೇನ್ರಿ ಅಂತಂದಾಗ ನಾವು ಹೇಳ್ತೀವಿ, ನಿಂದು ಯಾವ ಲೆಕ್ಕ? ಆ ಪರಮಾತ್ಮನ ಸ್ವರೂಪ ವಿಷ್ಣುವಿನ ಸ್ವರೂಪ ಆದಂತಹ ಭಗವಂತನ ಸ್ವರೂಪ ಆದಂತಾನೆ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪ ಗುರುಗಳನ್ನಾಗಿ ಮಾಡ್ಕೊಂಡು ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಶ್ರೀರಾಮಚಂದ್ರ ವಸಿಷ್ಠ ಗುರುಗಳನ್ನಾಗಿ ಇದನ್ನು ಮಾಡ್ಕೊಂಡಿದ್ದಾರೆ. ನಾರದರು ಸನತ್ ಕುಮಾರ್ ಗುರುಗಳನ್ನು ತಗೊಂಡು ಈ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅಂತಂದಾಗ ನಮ್ಮಂಥವ್ರ ಪಾಡೇನು ಸುಮ್ಮನೆ ಓದೋಕ್ಕಾಗ್ತದೇನು? ಅವರೆಲ್ಲ ಮಾಡ್ಕೊಂಡಾರ ಅಂತ ನಾವು ಇವತ್ತು ಆದರ್ಶವಾಗಿ ಉದಾಹರಣೆ ಹೇಳ್ತೀವಲ್ಲ, ಹಂಗೆ ಹೇಳಿ ಹಿಂಗೆ ತಿಳ್ಕೊಂಡು ಗುರುಮುಖಾಂತರನೇ ಮುಕ್ತಿ ಆಗೋಕ್ಕೆ ಬರ್ತದಂತ ಅವ್ರು ನಮ್ಗೆ ತೋರಿಸಿದಾರೆ, ಅಷ್ಟೇ ಹೇಳಿದಾರ.
ಹಾಗಾಗಿ ಇಲ್ಲಿ ತಮ್ಮ ನಿಜವನ್ನು ತಿಳಿದು ಕೃತಾರ್ಥರಾದಂಥ ಅದಕ್ಕೆ ಈ ಮನುಷ್ಯರ ಸಲುವಾಗಿ ಮಾನವ ಶರೀರ ತೊಟ್ಕೊಂಡು ಬಂದ ಮೇಲೆ ಈ ಒಂದು ಆದರ್ಶವಾಗಿ ಅವರು ನಮ್ಗೆ ತೋರಿಸಿದ್ದಾರೆ. ಅದರಿಂದ ಗುರುವಿಲ್ಲದೆ ಜಗತ್ತಿನೊಳಗೆ ಏನೊಂದು ಅಲ್ಲಿ ನಮ್ಗೆ ಅಂಥ ಅದ್ಭುತವಾದಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಯಾವತ್ತು ಸಾಧ್ಯ ಇಲ್ಲ, ಗುರುವಿಂದನೇ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸ್ವಲ್ಪ ನಾನು ಕೆಲವು ವಿಷಯಗಳನ್ನು ಹೇಳೋಕೆ ಟೈಮ್